ಉಪಾಧ್ಯಕ್ಷೆ ಗೌರಿ ಸಂಭ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. ಹಬ್ಬ ಅಂದ್ರೆ ಪ್ರತಿಯೊಬ್ಬರಿಗೂ ನೆನಪಾಗೋದು ಒಂದು ಸಂಭ್ರಮ, ಜೊತೆಗೆ ಸಿಹಿ ತಿಂಡಿಗಳು, ಆಚರಣೆ. ಸದ್ಯಕ್ಕೆ ಪವರ್ ಟಿವಿಯಲ್ಲಿ ಗೌರಿ ಸಂಭ್ರಮವನ್ನ ಆಚರಣೆ ಮಾಡಕ್ಕೆ ನಮ್ಮ ಜೊತೆಗೆ ನಟಿಯೊಬ್ರು ಜಾಯ್ನ್ ಆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಉಪಾಧ್ಯಕ್ಷೆಯ ರಾಣಿ ಮಲೈಕಾ ಅವ್ರು ನಮ್ಮ ಜೊತೆಗಿದ್ದಾರೆ. ಹಾಯ್ ಮಲೈಕಾ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಇಬ್ರು ಒಟ್ಟಿಗೆ ಕೇಳಿದ್ವಿ. ನಾನು ಚೆನ್ನಾಗಿದ್ದೀನಿ, ನೀವು? ಮೊದಲಿಗೆ ನಿಮಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ ಎಲ್ಲ ಪವರ್ ಟಿವಿ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಹಬ್ಬ ಅಂದ್ರೆ ಏನ್ ನೆನಪಾಗುತ್ತೆ ಅಂತ? ಎಲ್ಲ ಡಯಟ್ ಮರೆತು ಒಂದಿನ ಆರಾಮಾಗಿ ತಿನ್ಬೋದು, ತಿನ್ಬಿಟ್ಟು ಮಲ್ಕೋಬೋದು, ನಿದ್ದೆ ಮಾಡ್ಬೋದು, ಚೀಟ್ ಮೀಲ್ ಥರ ನೆನಪಾಗುತ್ತೆ. ಬಟ್ ನಾನು ಆ್ಯಕ್ಚುಲಿ ದಿಗಂಬರ್ ಜೈನು. ನಾವು ಅಷ್ಟು ಅಂದರೆ ಹಬ್ಬಗಳನ್ನ ಮಾಡ್ತೀವಿ, ಬಟ್ ಗಣಪತಿ ಅಂದ ತಕ್ಷಣ ಬರೀ ರೋಡ್ ಸೈಡಲ್ಲಿ ಅವರು ಚಿಕ್ಕ ಮಕ್ಳು ಬಂದ್ಬಿಟ್ಟು ದುಡ್ಡಿಸ್ಕೊಂಡು ಹೋಗೋದು, ಇಡ್ಸ್ಕೊಂಡು ಹೋಗ್ಬಿಟ್ಟು ಅವರು ಪುಟ್ಟದಾಗ ಒಂದು ಗಣಪತಿ ಇಡ್ತಾರೆ. ಸೊ ಅದೇ ನೆನಪಾಗೋದು. ಬಟ್ ಗೌರಿಗೆ ಅಂದರೆ ಅರ್ಶಿನ ಕುಂಕುಮ ಕರೀತಾರೆ, ನೀಟಾಗಿ ರೆಡಿಯಾಗಿ ಹೋಗೋದು. ಅಷ್ಟು ಹಬ್ಬನ ತುಂಬ ನಮ್ಮ ಮನೇಲಿ ಮಾಡೋದಕ್ಕಿಂತ ನಮ್ಮ ಅಜ್ಜಿ ಮನೇಲಿ ಮಾಡೋದೇ ಜಾಸ್ತಿ. ಬಿಕಾಸ್ ಅಲ್ಲಿ ದೊಡ್ಡ ಫ್ಯಾಮಿಲಿ ನಮ್ಮದು, ಒಂದು 35 ಜನ ಒಂದೇ ಮನೇಲಿ ಇರ್ತಾರೆ. ಸೊ ಅವ್ರ ಜೊತೆ ನನಗೆ ನೆನಪಿರೋದು ಒಂದೇ ಒಂದು ಮೆಮರಿ ಅಂದರೆ, ನನ್ನ ಮನೆ ಹಿಂದ್ಗಡೆನೇ ನಮ್ಮ ಅಜ್ಜಿ ಮನೆ ಇತ್ತು. ಸೊ ಜಂಪ್ ಮಾಡ್ಕೊಂಡು ಅಜ್ಜಿ ಮನೆಗೆ ಹೋಗ್ತಾ ಇದ್ರೆ ಫುಲ್ ಅದೇನು ಸ್ಟೋರ್ ರೂಮ್ ಅಂತ ಇರ್ತಾರೆ, ಅದನ್ನೆಲ್ಲ ಕ್ಲೀನ್ ಮಾಡಿ ಫುಲ್ ಜಗ ಅಂತ ಮಾಡಿಬಿಟ್ಟು ಗಣಪತಿನ ಅಲ್ಲಿ ಸ್ಥಾಪನೆ ಮಾಡೋದು. ಅದೇ ನಂಗೆ ತುಂಬಾ ಜ್ಞಾಪಕ. ಈಗ ಲಾಸ್ಟ್ ಇಯರ್ ಗೌರಿ ಗಣೇಶ ಹಬ್ಬ ಆಚರಣೆ ಮಾಡಿರ್ತೀರಲ್ಲ, ಈ ಸಲ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ಉಪಾಧ್ಯಕ್ಷ ರಿಲೀಸ್ ಆಗಿರುತ್ತೆ. ಸೊ ಈಗ ಒಂದಿಷ್ಟು ಸಿನಿಮಾಗಳು ಟೇಕ್ ಆಫ್ ಆಗಿದೆ. ಯಾವ ತರ ಡಿಫ್ರೆಂಟ್ ಆಗಿದೆ ಈ ಸಲದ ಗೌರಿ ಗಣೇಶ ಹಬ್ಬ, ಹೇಗಿರುತ್ತೆ ಅಂತ? ಆಕ್ಚುಲಿ 2024 ಒಂಥರ ಸ್ಪೆಷಲ್ ಅಂತ ಹೇಳ್ಬೋದು. ಬಿಕಾಸ್ ಸ್ಟಾರ್ಟಿಂಗ್ ಇಯರ್ ಅದೇ ಫಸ್ಟ್ ನನಗೆ ಉಪಾಧ್ಯಕ್ಷ ರಿಲೀಸ್ ಆಯಿತು. ಜನವರಿ 26 ರಿಲೀಸ್ ಆಗಿದಾಗ ತುಂಬ ಜನ ಅದಕ್ಕೆ ತುಂಬ ಪ್ರೀತಿ ಕೊಟ್ಟರು. ಸೊ ಸೂಪರ್ ಹಿಟ್ ಆಯಿತು ಆಫ್ಟರ್ ಸೋ ಲಾಂಗ್. ಅದಾದಮೇಲೆ ಈ ಸತಿ ಡಿಫ್ರೆಂಟಾಗಿ ಏನೂ ಇಲ್ಲ. ನೀವು ಹೇಳೋದ ಪ್ರಕಾರ ಸಿನಿಮಾಗಳು ನಡೀತಿದೆ, ಸೊ ಅದಕ್ಕೆ ಡಯಟ್ ಪ್ರಾಪರಾಗಿ ಮೇಂಟೈನ್ ಮಾಡ್ತಾ ಇದ್ದೀನಿ. ಅವತ್ತೊಂದಿನ ಚೆನ್ನಾಗಿ, ನನಗೆ ಕಡುಬು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಇವಾಗ ಕರ್ದಿದ್ದು ತಿನ್ನೋಲ್ಲ, ಅಮ್ಮ ಅದನ್ನ ಬೇಯಿಸ್ಕೊಡ್ತಾರೆ, ಅದನ್ನು ತಿಂತೀನಿ. ಸೊ ನಾನು ಲಾಸ್ಟ್ ಟೈಮ್ ಕೇಳಿದಾಗ ಗಣೇಶ ಹಬ್ಬನೇ ನಿಮಗೆ ಫೇವ್ರೆಟ್ ಹಬ್ಬ ಅಂತ ಹೇಳ್ದಂಗಿತ್ತು. ಗಣಪತಿ ಹಬ್ಬನೂ ಫೇವ್ರೆಟು, ಹೋಲಿ ಹಬ್ಬನೂ ಫೇವ್ರೆಟ್. ಸೊ ನಿಮ್ಮ ಫೇವ್ರೆಟ್ ಹಬ್ಬಗಳನ್ನು ಯಾವ ಥರ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡ್ತೀರಾ? ಕೇವಲ ಗೌರಿ ಗಣೇಶ ಅಂತ ಅಲ್ಲ, ಸೊ ಬೇರೆ ಬೇರೆ ವರ್ಷದಲ್ಲಿ ಸಾಕಷ್ಟು ಹಬ್ಬಗಳು ಬರುತ್ತೆ. ಯಾವ ಥರ ಸ್ಪೆಷಲ್ ಆಗಿ ಆಚರಣೆ ಮಾಡ್ತೀರಾ ಅಂತ? ಆ್ಯಕ್ಚುಲಿ ಏನಾಗುತ್ತೆ ಅಂದರೆ, ನಾವು ಬೆಂಗಳೂರಲ್ಲಿ, ನಂದೂರು ದಾವಣಗೆರೆ. ಸೊ ನಾನು ದಾವಣಗೆರೆಗೆ ಹೋಗಿ ಅಲ್ಲಿ ನನ್ನ ಕಸಿನ್ಸ್ನೆಲ್ಲ, ಯಾಕಂದರೆ ದೊಡ್ಡ ಕುಟುಂಬ, ಸೊ ಅಮ್ಮನ ಸೈಡು ಜಾಸ್ತಿ ಕಸಿನ್ಸ್, ಅಪ್ಪನ ಸೈಡು ಜಾಸ್ತಿ ಕಸಿನ್ಸು, ಅವರನ್ನೆಲ್ಲ ಮೀಟ್ ಮಾಡೋಕ್ಕೆ ಟೈಮ್ ಸಿಗಲ್ಲ. ಸೊ ಹಬ್ಬ ಹರಿದಿಂದಲೇ ಸಿಗಬೇಕು ನಾವು ಅವರನ್ನು ಮೀಟ್ ಮಾಡೋಕ್ಕೆ. ಸೊ ಊರಿಗೆ ಹೋಗಿ ಅಲ್ಲಿರೋ ಕಸಿನ್ಸ್ನೆಲ್ಲ ಮೀಟ್ ಮಾಡಿ, ಅಲ್ಲಿ ಹೊಸ ಬಟ್ಟೆ ತೊಗೊಂಡು ಎಲ್ಲರ ಜೊತೆ ಚೆನ್ನಾಗಿ ಊಟ ಮಾಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಒಟ್ಟಿಗೆ ಇರ್ತೀವಿ. ಅಜ್ಜಿ ಮನೆಗೆ ಹೋಗ್ಬಿಟ್ರೆ ವಾಪಸ್ ಮನೆಗೆ ಬರೋ ಮಾತೇ ಇಲ್ಲ. ಯಾಕಂದರೆ ನಮ್ಮ ಅಮ್ಮನೂರು ಅದೇ ಊರು, ಅಪ್ಪನೂರು ಅದೇ ಊರು ಆಗಿದ್ದರಿಂದ ಅಜ್ಜಿ ಮನೆ ಅಮ್ಮನ ಮನೆ ಎಲ್ಲ ಒಂದೇ. ಸೊ ಅಲ್ಲಿ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಬೆಳಗ್ಗೆಯಿಂದ ಅಲ್ಲೆಲ್ಲ ದೇವ್ರನ್ನೆಲ್ಲ ಸ್ಥಾಪನೆ ಮಾಡಾದಮೇಲೆ ಚೆನ್ನಾಗಿ ಊಟ ಮಾಡಿ ಎಲ್ಲರೂ ಸೇರಿ ಆಟ ಆಡ್ತೀವಿ, ಮಜಾ ಮಾಡ್ತೀವಿ. ಆಮೇಲೆ ಇನ್ನೊಂದೇನೆಂದರೆ, ನನ್ನ ಕಸಿನ್ಸು ಇವಾಗ ಎಲ್ಲರೂ ಬೇರೆ ಕಡೆ ಇದ್ದಾರೆ. ಸೊ ಎಲ್ಲರೂ ಸೇರೋದು ಅದು ಒಂದೇ ಟೈಮು. ಸೊ ಹಬ್ಬ ಅಂದರೆ ನನಗೆ ನೆನಪಾಗೋದು ಫ್ಯಾಮಿಲಿ, ಕುಟುಂಬ. ಬಿಟ್ಟರೆ ಇಲ್ಲಿದ್ರೆ 3 ಜನ ಇರ್ತೀವಿ, ನಾನು ಅಪ್ಪ ಅಮ್ಮ, ಇಲ್ಲಾಂದರೆ ನಾನು ಒಬ್ಬಳೇ ಇರ್ತೀನಿ ಒಂದೊಂದು ಸತಿ. ಸೊ ಶೂಟಿಂಗ್ ಟೈಮಲ್ಲಿ ಶೂಟಿಂಗಿಂದ ಸ್ವಲ್ಪ ಬ್ರೇಕ್ ತೊಗೊಂಡು ಹಬ್ಬ ಮಾಡೋದೇ ಖುಷಿ ನನಗೆ. ಈ ಸಲ ಹಬ್ಬದಲ್ಲಿ ಯಾವೆಲ್ಲ ಕಸಿನನ್ನು ಮೀಟ್ ಆಗ್ತೀರಾ ಅಂತ? ಈ ಸತಿ ಹಬ್ಬಕ್ಕೆ ಯಾಕಂದರೆ ಇಲ್ಲಿರೋರನ್ನೇ ಮೀಟ್ ಮಾಡಬೇಕು. ಬಿಕಾಸ್ ನೆಕ್ಸ್ಟ್ ಡೇನೇ ಶೂಟಿಂಗ್ ಇದೆ, ನಾನು ದಾವಣಗೆರೆಗೆ ಹೋಗಿ ವಾಪಸ್ ಬರೋಕ್ಕಾಗಲ್ಲ. ಸೊ ಈ ಸತಿ ಹಬ್ಬ ಸ್ವಲ್ಪ ಸಿಂಪಲ್ ಆಗೇ ಇರುತ್ತೆ. ಮನೇಲೆ ಪುಟ್ಟ ಗಣಪತಿನ ಇಟ್ಬಿಟ್ಟು ಪೂಜೆ ಮಾಡಬೇಕು. ಈಗ ಹೆಣ್ಮಕ್ಳಂದ್ರೆ ಸ್ವಲ್ಪ ಸ್ಪೆಷಲ್ ಹಬ್ಬ ಅಂದರೆ, ಹಬ್ಬಕ್ಕೂ ಹೆಣ್ಮಕ್ಳಿಗೆ ಒಂದು ಲಿಂಕ್ ಇದೆ. ಎಕ್ಸಾಕ್ಟ್ಲಿ. ಸೊ ಹೊರಡಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ? ನಾನೇನು ಅಷ್ಟು ರೆಡಿ ಆಗಲ್ಲ ಹಬ್ಬದ ಸಂದರ್ಭದಲ್ಲಿ. ಎಷ್ಟು ನಾರ್ಮಲ್ ಆಗಿ ಒಂದು ಕುರ್ತಾ ಹಾಕೊಂಡು ಬೇಗ ದೇವಸ್ಥಾನಕ್ಕೆ ಹೋಗ್ತೀನಿ. ಮಾಮೂಲಿ ಮಿರರ್ ಮುಂದೆ ನಿಂತ್ರೆ ಮಲೈಕಾ ಎಷ್ಟು ಟೈಮ್ ಹಿಡಿತಾರೆ ಮೇಕಪ್ ಮಾಡೋಕ್ಕೆ? 20 ಮಿನಿಟ್ಸ್ ಅಷ್ಟೇನಾ? ಸುಳ್ಳು ಹೇಳ್ತಿಲ್ಲ ತಾನೆ? ನಾನೇ ಮೇಕಪ್ ಮಾಡ್ಕೊಂಡ್ರೆ, ಸೊ ನೀವು ಗೆಸ್ ಮಾಡ್ಬೋದು ಎಷ್ಟೊತ್ತಾಗುತ್ತೆ ಅಂತ. 20 ಮಿನಿಟ್ಸ್ ಸಾಕು. ಬಟ್ ಹೇರ್ ಸ್ಟೈಲ್ ಮಾಡೋಕ್ಕೆ ಟೈಮ್ ಆಗುತ್ತೆ ನನಗೆ. ಸೀರೆ ಉಟ್ಕೊಳಕ್ ಬರಲ್ಲ, ಸೊ ಯಾರು ಸೀರೆ ಉಡ್ಸ್ಬೇಕು. ಅಡುಗೆ ಮಾಡಕ್ ಬರುತ್ತಾ? ನನ್ನ ಜೀವನ ಸಾಕ್ಷ್ಯ ಹೇಳ್ಬೇಕು, ಖಂಡಿತ ಬರುತ್ತೆ. ಚಪಾತಿ ಮಾಡ್ತೀನಿ, ನೀಟಾಗಿ ರೌಂಡಾಗೆ ಮಾಡ್ತೀನಿ. ಪಲ್ಯ, ಸಾರು, ಅನ್ನ, ಇಷ್ಟು ಮಾಡಿದ್ರೆ ಸಾಕು ಅನ್ಸುತ್ತೆ. ಸ್ಪೆಷಲ್ ಅಡುಗೆಗಳೆಲ್ಲ ಬರಲ್ಲ ನನಗೆ. ಆಮೇಲೆ ಈಗ ಹಬ್ಬ ಒಂದು ಬಂತು ಅಂದ್ರೆ ಯಾವ ಅಡುಗೆ ಮಾಡ್ತೀರಾ ಮಲೈಕಾ? ಯಾವುದು ಮಾಡಲ್ಲ. ಸತ್ಯ ಹೇಳಿ ಅಂದ್ರೆ ನಾನು ಸತ್ಯ ಹೇಳ್ತಾ ಇದ್ದೀನಿ. ಅಮ್ಮಂಗೆ ಹೆಲ್ಪ್ ಮಾಡ್ಬೋದು ಹೊರತು ನಾನು ಅಡುಗೆ ಎಲ್ಲ ಮಾಡಲ್ಲ. ಚೆನ್ನಾಗಿ ತಿಂತೀನಿ, ತಿಂದ್ಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡ್ತೀನಿ, ಏನೂ ಉಳಿಯಕ್ಕೆ ಬಿಡಲ್ಲ. ಸೊ ಎಲ್ಲ ನೀಟಾಗಿ ತಿಂತೀನಿ.
ನಾರ್ಮಲ್ ಆಗಿ ಲೈಫ್ ಲೀಡ್ ತಿಂಡಿ ಮಾಡಕ್ಕೆ ಪೋತಿ ಅಂತ ಕರಿಬೋದಾ? ಓ ಡೆಫಿನೆಟ್ಲಿ. ಇವಾಗ ಎಲ್ಲ ಸಿನಿಮಾಗಳಿಂದ ನಾನು ಫುಲ್ ಡಯಟ್ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ಐ ಆಮ್ ಅ ವೆರಿ 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 ಬಿಗ್ ಫೂಡಿ. ನಂಗೆ ಊಟ ಅಂದ್ರೇ ಪ್ರಾಣ. ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಮ ಪ್ರೊಫೆಷನ್ ಡಿಮಾಂಡ್ ಮಾಡುತ್ತೆ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು. ಸಾಮಾನ್ಯವಾಗಿ ಮಲೈಕಾ ಅವರ ರುಟೀನ್ ಹೆಂಗಿರುತ್ತೆ? ಏನ್ ಮಾಡ್ತಾರೆ ಬೆಳಗಿಂದ ಸಂಜೆ ತನಕ ಅಂತ? ಇವಾಗ ಶೂಟಿಂಗ್ ಇಲ್ಲ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿದ್ಬಿಟ್ಟು ವರ್ಕೌಟ್ ಮಾಡ್ಬಿಡ್ತೀನಿ. 1.5 hour ವರ್ಕೌಟಲ್ಲೇ ಹೊಟ್ಟೋಗುತ್ತೆ. ಅದಾದಮೇಲಿಂದ ಸ್ವಲ್ಪ ಜ್ಯೂಸ್ ಎಲ್ಲ ಕುಡಿದು ಆಮೇಲೆ ದಿನಕ್ಕೆ 2 ಹೊತ್ತು ಊಟ ಮಾಡೋದು ನಾನು. ಸೊ ಊಟ ಮಾಡಿ ಒಂದು ಸ್ವಲ್ಪ ಏನಾದರೂ ಕ್ಲೀನಿಂಗ್ ಏನಾದರೂ ಇದ್ರೆ ಮಾಡೋದು. ಇಲ್ಲಾಂದರೆ ಸಿನಿಮಾಗೆ ಏನಾದರೂ ಪ್ರಿಪೇರ್ ಆಗಬೇಕಿರುತ್ತೆ. ಕೆಲವು ಡಾನ್ಸ್ ಫಾರ್ಮ್ಸ್ನೆಲ್ಲ ಕಲಿತಾ ಇದ್ದೀನಿ. ಸೊ ಅದಕ್ಕೆ ಟೈಮ್ ಕೊಡ್ತೀನಿ. ಅದಾದಮೇಲೆ ಒಬ್ವಿಯಸ್ಲಿ ಸಂಜೆ ಆಗುತ್ತೆ. ಸಂಜೆ ಒಂದು ಅರ್ಧ ಗಂಟೆ ವಾಕ್ ಮಾಡಿ ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೇ. ಓಕೆ. ಸೊ ಯಾರ್ದೋ ಹಠಕ್ಕೆ ಬಿಟ್ಟು ಬಿದ್ದು ಇಂಜಿನಿಯರ್ ಕಂಪ್ಲೀಟ್ ಮಾಡಿರೋದಂತೆ ನೀವು? ನಮ್ಮ ತಂದೆ ತಾಯಿ. ಇಲ್ಲಾಂದ್ರೆ ಮಾಡ್ತಾ ಇರ್ಲಿಲ್ಲ ಏನೋ BCom ಏನಾದರೂ ಮಾಡ್ತಾ ಇದ್ದೆ, ಓದ್ತಾ ಇದ್ದೆ ಡೆಫಿನೆಟ್ಲಿ. ಬಟ್ ಎಜುಕೇಶನ್ ನಂಗೆ ತುಂಬ ಇಂಪಾರ್ಟೆಂಟ್ ಅಂತ ಇವಾಗ ಅನ್ಸುತ್ತೆ. ಓದ್ತಾ ಇದ್ದೆ ಬಟ್ ಇಂಜಿನಿಯರಿಂಗೇ ಓದ್ತಾ ಇರಲಿಲ್ಲ, ಬೇರೆದೇನಾದ್ರು. ಯಾಕೆ ಇಂಜಿನಿಯರೇ ಆಗ್ಬೇಕು ಅಂತ ಅಪ್ಪ ಅಮ್ಮನಿಗೆ ಅಷ್ಟು ಆಸೆ ಇತ್ತು? ಗೊತ್ತಿಲ್ಲ, ಏನು ಯಾವತ್ತೂ ಕೇಳಿಲ್ವಾ? ಯಾವತ್ತೂ ಕೇಳೇ ಇಲ್ಲ ನಾನು ಅವ್ರಿಗೆ, ಯಾಕಂತ ಗೊತ್ತಿಲ್ಲ. ಇಲ್ಲ ಇಂಜಿನಿಯರಿಂಗ್ ಸೇರಿಸ್ತೀನಿ, ಇಂಜಿನಿಯರಿಂಗೇ ಮಾಡು. ಆಮೇಲೆ ಸೈನ್ಸ್ ಬೇರೆ ತೊಗೊಂಡಿದ್ದೆ, ಬೇರೆ ಆಪ್ಷನ್ ಇಲ್ಲ. ಮೆಡಿಕಲ್ ಅಂತೂ ಅಯ್ಯೋ ಇವಾಗ ತನಕ ಓದ್ತಾನೆ ಇರಬೇಕಾಗ್ತಿತ್ತು ನಾನು, ಮೋಸ್ಟ್ಲಿ ಆ್ಯಕ್ಟಿಂಗ್ ಎಲ್ಲ ಮರೆತು. ಅದಕ್ಕೋಸ್ಕರ ಇಂಜಿನಿಯರಿಂಗ್ ಮಾಡಿ ಅದು ಸಿವಿಲ್ ಮುಗಿಸಾದ್ಮೇಲೆ ಬಂದಿದ್ದು. ನಿಮ್ಮ ಫ್ರೆಂಡ್ ಎಲ್ಲೋದ್ರು ಅಂತ ಡ್ಯಾನ್ಸ್ ಪಾರ್ಟ್ನರು? ಇದ್ದಾಳೆ, ಎಲ್ಲ ಹೋಗಿದ್ದಾಳೆ, ಕೆಲಸ ಮಾಡ್ತಾ ಇದ್ದಾಳೆ. ಶಿ ಇಸ್ ವರ್ಕಿಂಗ್ ಅನ್ಸುತ್ತೆ. ಅವಳು ಕಪಲ್ ಆಫ್ ಸಾಂಗ್ಸ್ ಮಾಡ್ತಾ ಇದ್ದಾಳೆ, ಆಮೇಲೆ ಸೀರಿಯಲ್ಸ್ ಮಾಡ್ತಾ ಇದ್ದಾಳೆ ಅವಳು. ಸೊ ಅವಳು ಬ್ಯುಸಿ ಇದ್ದಾಳೆ ಅವಳ ಲೈಫಲ್ಲಿ. ಓಕೆ. ಈ ಡ್ಯಾನ್ಸ್ ಕ್ರೇಜ್ ಎಲ್ಲಿಂದ ಶುರುವಾಗಿರೋದು ಅಂತ? TV ನೋಡಿ ಮಾಧುರಿ ದೀಕ್ಷಿತ್, ಐಶ್ವರ್ಯ ರಾಯ್ ಅವ್ರನ್ನೆಲ್ಲ ನೋಡಿ ಒಂದು ಕ್ರೇಜ್ ಶುರು ಆಗಿತ್ತು. ಆ್ಯಕ್ಚುಲಿ ನಮ್ಮಮ್ಮ TV ನೋಡೋದು ನನಗೆ ಹೇಳ್ಕೊಡ್ತಾ ಇದ್ರು. ಅವಾಗ ಸರೋಜ್ ಖಾನ್ ಅವ್ರದ್ದು ಬರ್ತಾಯಿತ್ತು, ಎಲ್ಲ ಡ್ಯಾನ್ಸ್ ಟ್ಯುಟೋರಿಯಲ್ಸ್ ಎಲ್ಲ ಬರ್ತಾಯಿತ್ತು. TV ನೋಡಿಕೊಂಡು ಕಲಿತೆ. ಬಟ್ ನಾನೇನು ಪ್ರೊಫೆಷ್ನಲ್ ಡ್ಯಾನ್ಸರ್ ಅಲ್ಲ. ನನಗೆ ಇಷ್ಟಪಟ್ಟು ಮಾಡೋ ಒಂದು ಕೆಲಸ ಅಂದರೆ ಡ್ಯಾನ್ಸ್, ಆ್ಯಕ್ಟಿಂಗ್ ಜೊತೆ. ಮಲೈಕಾ ಅನ್ನೋ ಹೆಸರೇ ಸ್ಪೆಷಲ್ ಮೇ ಬಿ ಇಂಡಸ್ಟ್ರಿಯಲ್ಲಿ, ಕನ್ನಡ ಇಂಡಸ್ಟ್ರಿಯಲ್ಲಿ. ತುಂಬ ಜನ ಕನ್ಫ್ಯೂಷನ್ ಆಗಿದ್ರ ನಿಮ್ಮ ಹೆಸರು ಕೇಳಿದಾಗೆಲ್ಲ? ಫಸ್ಟು ನಾನು ಯಾವುದೇ ಸಿನಿಮಾ ಮೀಟಿಂಗ್ ಹೋದರೆ ಕನ್ನಡ ಬರುತ್ತಲ್ವಾ ನಿಮಗೆ, ಅಲ್ಲ ನೋಡಿದ್ರೆ ಬೇರೆ ಯಾವುದೋ ಭಾಷೆ ಅಂತ ಅನಿಸುತ್ತೆ. ನೋಡೋಕ್ಕೆ ಮಂಗಳೂರವ್ರ ಕಡೆನ ಅಂತ ಕೇಳ್ತಾರೆ, ಇಲ್ಲಾಂದರೆ ಬೇರೆ ಕಡೆಯಿಂದ ಬಂದಿದ್ದೀರಾ ಅಂತ ಕೇಳ್ತಾರೆ. ಭಾಷೆ ಫಸ್ಟ್ ಕೇಳಿದ್ರೆ ಕನ್ನಡ ಬರುತ್ತಾ ಅಂತ? ಡೆಫಿನೆಟ್ಲಿ ಬರುತ್ತೆ, ಸ್ಪಷ್ಟವಾಗಿ ಕನ್ನಡ ಮಾತಾಡ್ತೀನಿ. ಆದರೆ ಮಲೈಕಾ ಅಂತ ಹೆಸರು ಬರೋದಕ್ಕೆ ಆ್ಯಕ್ಚುಲಿ ಒಂದು ದೊಡ್ಡ ಕಥೆನೇ ಇದೆ. ಆವಾಗ ಜನ್ಮನಾಮ ಅಂತ ಎಲ್ಲರಿಗೂ ಬಂದೇ ಬರುತ್ತೆ. ಹಂಗೆ ನಾಮಕರಣ ಮಾಡುವಾಗ ಮೋನಿಕಾ ಆ ಥರ ಬಂತು. ಸೊ ಮೋನಿಕಾ ಎಲ್ಲ ನಮ್ಮ ಅಪ್ಪ ಅಮ್ಮಂಗೆ ಯಾರಿಗೂ ಇಡೋಕ್ಕೆ ಇಷ್ಟ ಇರಲಿಲ್ಲ. ನನ್ನ ಕಸಿನ್ಸಿಗೆ ಮೇಜರಾಗಿ ಇಷ್ಟ ಇರಲಿಲ್ಲ, ಯಾಕಂದ್ರೆ ತುಂಬ ಜನ ಕಸಿನ್ಸ್ ನನಗೆ. ಸೊ ನನ್ನ ಫಸ್ಟ್ ಕಸಿನ್ ಒಬ್ಳು, ಅಂದರೆ ನಮ್ಮ ಅಪ್ಪನ ಸಿಸ್ಟರ್ ಮಗಳು. ಸೊ ನನ್ನ ಫಸ್ಟ್ ಕಸಿನ್ ಆಗಬೇಕು. ಅವರೆಲ್ಲ ಡಿಸೈಡ್ ಮಾಡಿ ಆವಾಗ ಛಯ ರಿಲೀಸ್ ಆಗಿತ್ತು. ಮಲೈಕಾ ಅವರ ಟ್ರೈನ್ ಮೇಲೆ ಡ್ಯಾನ್ಸ್ ಮಾಡೋದು ತುಂಬ ಫೇಮಸ್ ಹಿಟ್ ಆಗಿತ್ತಲ್ವ. ಸೊ ಅವ್ರ ಹೆಸರು ಮಲೈಕಾ ಅಂತ. ಸೊ ಮಲೈಕಾ ಹೆಂಗಿದ್ರು ಬಂದಿದೆ, ಸೊ ಯಾಕೆ ಮಲೈಕಾ ಅಂತ ಇಡಬಾರ್ದು ಅಂತ ಮಲೈಕಾ ಅಂತ ಇಟ್ರು. ಕನ್ಫ್ಯೂಷನ್ ಆಗ್ತಾರೆ ಹೆಸರು ಕರೆಯುವಾಗ? ಸಡನ್ ಆಗಿ ಮಲೈಕಾ ಅಂದರೆ ನನ್ನ ಸ್ಕೂಲಲ್ಲಿ ಆಗ್ತಾ ಇದ್ರು ಅನ್ಸುತ್ತೆ. ಬಟ್ ಇವಾಗ ಅರ್ಧ ಜನ ನನ್ನ ಸೀರಿಯಲ್ ಹೆಸರಿಂದ ಕರೀತಾರೆ, ಸಿನಿಮಾ ಹೆಸರಿಂದ ಕರೀತಾರೆ. ಆಮೇಲೆ ನನ್ನ ಹೆಸರು ನೆನಪಾಗುತ್ತೆ ಅವ್ರಿಗೆ. ಸೊ ಲೀಲಾ, ಅಂಜಲಿ ಎಲ್ಲ ಮಿಕ್ಸ್ ಆಗುತ್ತೆ. ಸೊ ಲೀಲಾ ಇಷ್ಟನಾ ಮಲೈಕಾನೇ ಇಷ್ಟನಾ? ಎರಡೂ ಇಷ್ಟ. ನಂಗೆ ಮಲೈಕಾನೇ ಇಷ್ಟ ಡೆಫಿನೆಟ್ಲಿ. ಬಟ್ ಲೀಲಾ ಅನ್ನೋದು ನನಗೇನು ನನ್ನ ಕನಸಿಗೆ ಹತ್ತಿರ ಮಾಡಿರೋ ಹೆಸರು ಅಂದರೆ ಲೀಲಾ. ಆಮೇಲೆ ಆ್ಯಕ್ಚುಲಿ ಅಂದರೆ ನನಗೆ ನನ್ನ ದೊಡ್ಡಮ್ಮ ಸಿಕ್ಕಾಪಟ್ಟೆ ಇಷ್ಟ, ನಮ್ಮ ಅಮ್ಮನ ಸಿಸ್ಟರ್, ಅವ್ರ ಹೆಸರು ಲೀಲಾ ಅಂತ. ಸೊ ನಾನು ಅವ್ರಿಗೆ ಅದೇ ಹೇಳೋದು, ನೋಡಿ ನನಗೆ ನೀವಂದರೆ ತುಂಬ ಇಷ್ಟ, ಬಟ್ ನನ್ನ ಫಸ್ಟ್ ಕ್ಯಾರೆಕ್ಟರ್ ಬಂದಿದ್ದು ಲೀಲಾ ಅಂತಾನೆ. ಸೊ ಅದು ಕೂಡ ಇಷ್ಟ ನನಗೆ. ಈ ಹಿಟ್ಲರ್ ಹೆಂಗೆ ಸಿಕ್ತು? ಹಿಟ್ಲರ್ ಕಲ್ಯಾಣ ಸೀರಿಯಲ್ ನಿಮ್ಮ ವಶವಾಗಿದ್ದು ಹೇಗೆ? ಯಾರು ನಿಮಗೆ ಅಪ್ರೋಚ್ ಮಾಡಿದ್ರು ಅಂತ? ಜಿ ಕನ್ನಡದಿಂದಾನೆ, ಚಾನಲ್ ಕಡೆಯಿಂದಾನೆ ಫೋನ್ ಬಂದಿತ್ತು. ಬಟ್ ಏನಂದರೆ ನಂಗೆ ಅದಕ್ಕಿಂತ ಮುಂಚೆ ಕಾಲ್ಸ್ ಬರ್ತಾಯಿತ್ತು, ಕಲರ್ಸ್ ಎಲ್ಲ ಬೇರೆ ಬೇರೆ ಚಾನಲ್ ಕಡೆಯಿಂದ. ಆವಾಗ ನಂಗೆ ಫೋಟೋಶೂಟ್ ಹುಚ್ಚು ತುಂಬ. ನನ್ನ ಫ್ರೆಂಡ್ಸ್ನೆಲ್ಲ ಹೇಳ್ಕೊಂಬಿಟ್ಟು ಸುಮ್ಮನೆ ಫೋಟೋಸ್ ತೆಗೆದ್ಬಿಟ್ಟು ಆವಾಗ ಹೊಸದಾಗಿ ಇನ್ಸ್ಟಾಗ್ರಾಮ್ ಬಂದಿತ್ತು ಅನಿಸುತ್ತೆ. ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲೆಲ್ಲ ಹಾಕೋದು ನನ್ನ ಫೋಟೋಸ್ ಎಲ್ಲ. ಅವ್ರು ಹಂಗೆ ಸುಮ್ಮನೆ ನೋಡಿ ಅವ್ರಿಗೆ ಇಷ್ಟ ಆಯಿತು ಅನಿಸುತ್ತೆ, ಫೋನ್ ಮಾಡಿದ್ರು. ಇಲ್ಲ ಆಗಲ್ಲ, ಇವಾಗ ಓದ್ ಮುಗಿಸೋ ತನಕ ಕಳಿಸಲ್ಲ ಅಂತ ನಮ್ಮಮ್ಮ ಸ್ಟ್ರಿಕ್ಟಾಗಿ ಹೇಳಿಬಿಟ್ರು. ಒಂದು 2-3 ಆಡಿಷನ್ಸ್ ರಿಜೆಕ್ಟ್ ಹೋಗಲೇ ಇಲ್ಲ ನಾನು. ಇಲ್ಲ ಬರೋಕ್ಕಾಗಲ್ಲ. ಅದಾದಮೇಲೆ ಬಂದಿದ್ದು ಹಿಟ್ಲರ್ಗಿಂತ ಮುಂಚೆ ಒಂದು 2 ಆಡಿಷನ್ ಕೊಟ್ಟಿದ್ದೆ ನಾನು. ಬಟ್ ಅದಕ್ಕೆ ಫುಲ್ ಬ್ರೌನ್ ಮೇಕಪ್ ಮಾಡಬೇಕಿತ್ತು. ಸೊ ನನ್ನ ಕಲರ್ ಕಾಣಿಸ್ತಾ ಇರಲಿಲ್ಲ, ಬೇರೆದೇನೋ ಕಾಣಿಸ್ತಾ ಇತ್ತು. ಅದು ಆಗಲ್ಲ, ಗೊತ್ತಾಯ್ತು. ಇವ್ರು ದಿನ ಹಿಂಗೆ ಮೇಕಪ್ ಮಾಡೋಕ್ಕಾಗೋದೇ ಇಲ್ಲ ಇವ್ರ ಸ್ಕಿನ್ ಟೋನ್ಗೆ ಅಂದ್ಬಿಟ್ಟು ಅದು ಕ್ಯಾನ್ಸಲ್ ಆಯಿತು. ಅದಾದಮೇಲೆ ಝೀಗೆ ಒಂದು ಅಗ್ರಿಮೆಂಟ್ ಮಾಡಿಸ್ಕೊಂಡ್ರು, ನೀವು ಇದಕ್ಕೆ ಹೀರೋಯಿನ್ ಆಗಬೇಕು, ಆಗಿದ್ರೆ ಝೀಗೆ, ಬೇರೆ ಚಾನಲ್ಗೆ ಹೋಗಂಗಿಲ್ಲ ಅಂತ. ಅದಾಗಿ ಒಂದು 2 ಮಂತ್ಸ್ಗೆ ಹಿಟ್ಲರ್ ಕಲ್ಯಾಣ ಬಂತು. ಸೊ ಜಿ ಕನ್ನಡದಿಂದನೇ ಕಾಲ್ ಮಾಡಿ ಅವರೇ ಕರೆಸಿ, ಅಂದರೆ ಅವ್ರಿಗೆ
ತುಂಬ ಜನನ ಆಡಿಷನ್ ನಾನು ಯಾಕೋ ಯಾವ ಸಿನಿಮಾಗೋ ಯಾವ ಸೀರಿಯಲು ಯಾವ ಸಿನಿಮಾ ಮಾಡಿದ್ರು ಅವ್ರು ತುಂಬ ಜನ ಹುಡುಗಿರ್ನ ಆಡಿಷನ್ ಮಾಡಿರ್ತಾರೆ. ಕೊನೆಗೆ ನನ್ನ ಮೇಲೆ ಕಣ್ಣು ಹೋಗುತ್ತೆ, ಇಲ್ಲ ಇವರೇ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಆ ರೋಲ್ಗೆ ನನ್ನ ಫಿಕ್ಸ್ ಮಾಡಿದ್ದಾರೆ. ಉಪಾಧ್ಯಕ್ಷಲ್ಲೂ ಹಂಗಾಗಿತ್ತಾ? ಹೌದು, ಉಪಾಧ್ಯಕ್ಷದಲ್ಲಿ ಅನಿಲ್ ಕುಮಾರ್ ಸರ್ ಆಲ್ಮೋಸ್ಟ್ 600 ಗರ್ಲ್ಸ್ನ ಆಡಿಷನ್ ಮಾಡಿದ್ದಾರೆ. ನನ್ನ ಆಡಿಷನ್ ಮಾಡುವಾಗ ಲಿಟ್ರಲಿ ಅವ್ರು ನೋಡೋಕ್ಕೂ ಬರಲಿಲ್ಲ, ಬಿಕಾಸ್ ಅವ್ರಿಗೆ ಸಾಕಾಗೋಗಿತ್ತು. ಅವರೆಲ್ಲೋ ಮೇಲ್ಗಡೆ ಆಫೀಸಲ್ಲಿದ್ದರು, ಕೆಳಗಡೆ ಪ್ಲ್ಯಾಟ್ಫಾರ್ಮಲ್ಲಿ ನನ್ನ ಆಡಿಷನ್ ತೊಗೊಂಡಿದ್ದು ಅವ್ರ ಅಸೋಸಿಯೇಟ್ಸ್ ಎಲ್ಲ. ವಿಡಿಯೋ ನೋಡ್ಮೇಲೆ ಇವ್ರು ಚೆನ್ನಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಕೆಳಗೆ ಬಂದು ಅವಾಗ ಮಾತಾಡ್ಸಿದ್ದು. ಅಲ್ಲಿ ತನಕ ಅವ್ರು ಕೆಳಗೂ ಬರಲಿಲ್ಲ. ಇವಾಗ ಸ್ಪೈಡಪ್ ಅಷ್ಟು ಜನ ಹುಡುಗಿರು ಆಡಿಷನ್ ಮಾಡಿ ಮಾಡಿ ಮಾಡಿ. ಈಗ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ, ಚೆನ್ನಾಗಿ ಹಾಡ್ತೀರಲ್ವಾ? ಸಾಧ್ಯನೇ ಇಲ್ಲ, ಸುಮ್ಮನೆ ಎಲ್ಲರೂ ಎದೋಗ್ಬಿಡ್ತಾರೆ ನೋಡ್ತಿರೋರು. ಇವಾಗ ಎಲ್ಲರೂ ಆರಾಮಾಗಿ ಊಟ ಉಪಾಧ್ಯಕ್ಷೆಯ ಆ ಸಾಂಗ್, ಉಪಾಧ್ಯಕ್ಷ ಸಿನಿಮಾದ ಆ ಸಾಂಗ್ ನಾನು ಹೇಳಲ್ಲ, ತುಂಬಾ ಸೂಪರ್ ಹಿಟ್ ಆಗಿತ್ತು. 2 ಲೈನ್ ನೀವ್ ಹೇಳ್ಬಿಡಿ, ಚೆನ್ನಾಗಿರುತ್ತೆ. ಗೌರಿ ಗಣೇಶಕ್ಕೆ ಇನ್ನೊಂದು ಹಿಟ್ ಸಾಂಗ್ ಬರುತ್ತೆ, ತುಂಬಾ ಹಿಟ್ ಆಗಿದೆ. ಸುಮ್ಮನೆ ನಾನು ಆಡ್ಬಿಟ್ಟು ಕೆಲಸ 2 ಲೈನ್ ಆಡಿ. ನಿಜವಾಗ್ಲೂ ಐ ಆಮ್ ವೆರಿ ಬ್ಯಾಡ್ ಅಟ್ ಸಿಂಗಿಂಗ್. ಬೇಡ, ಇದು ಒಂದು ಟ್ರೈ ಮಾಡಿ. ನನಗೆ ನೀನು, ನಿನಗೆ ನಾನು, ನನಗೆ ಸಿಕ್ಕವಲವು ನೀನು, ಕೈಯ ಬಿಡದೆ ಇರು ಕೊನೆವರೆಗೆ, ಅಷ್ಟೇ ಪ್ಲೀಸ್. ಸಿನಿಮಾದ ರಿಲೀಸ್ ಆಗೋ ಮುಂಚೆನೆ ಹಾಡು ಸೂಪರ್ ಡೂಪರ್ ಮಿಲಿಯನ್ ವ್ಯೂಸ್ ಪಡೆಯುತ್ತೆ, ಎಲ್ಲಾ ಕಡೆ ಟ್ರೆಂಡ್ ಆಗುತ್ತೆ, ವೈರಲ್ ಆಗುತ್ತೆ. ಅನ್ಕೊಂಡಿದ್ರ? ಯಾರು ಅನ್ಕೊಂಡ್, ನಾನು ಸಿನಿಮಾ ಮಾಡ್ತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಅದು ಸಾಂಗ್ಸ್ ಎಲ್ಲ ಬೇರೆ ವಿಷಯ. ಇವಾಗ ಸೀರಿಯಲ್ ಮಾಡೋದು ಸ್ವಲ್ಪ ಗೊತ್ತು, ರೀಲ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಅಂತ. ನಾನು ರೀಲ್ಸ್ ಎಲ್ಲ ಮಾಡ್ತಾ ಇದ್ದೆ, ಖುಷಿಯಿಂದ ಮಾಡ್ತಾ ಇದ್ದೆ. ಆದರೆ ಅದೇ ರೀಲ್ನ ಸ್ಕ್ರೋಲ್ ಮಾಡುವಾಗ ನನ್ನ ಸಾಂಗ್ ಬರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಅದು ಒಂಥರ ಎಮೋಷ್ನಲ್, ನನಗೆ ಆ ಒಂದು ಜರ್ನಿನೇ ಒಂದು ಎಮೋಷ್ನಲ್. ಉಪಾಧ್ಯಕ್ಷ ಸಿಕ್ಕಿದ್ದಿರ್ಬೋದು, ಅದು ಫಸ್ಟ್ ಸಿನಿಮಾ ಸೂಪರ್ ಹಿಟ್ ಆಗೋದು. ಎಷ್ಟೋ ಜನ ಹೌದು ಸಿನಿಮಾಗಳು ಮಾಡಿದ್ದಾರೆ, ಮಾಡ್ತಾನೂ ಇದ್ದಾರೆ, ಬಟ್ ಒಂದು ಸಿನಿಮಾ ಫಸ್ಟ್ಗೆ ಹಿಟ್ ಕೊಡೋದು ತುಂಬ ಕಷ್ಟ ಅಂತ ನನಗನ್ಸುತ್ತೆ ಈಗಿನ ಜನ್ರೇಷನಲ್ಲಿ. ಸೊ ಅಂಥ ಒಂದು ಸಿನಿಮಾ ದೇವರು ನನಗೆ ಕೊಟ್ಟಿರೋದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್. ಸೊ ಇವನ್ ಇನ್ಕ್ಲೂಡಿಂಗ್ ಸಾಂಗ್ಸ್, ಯಾಕಂದರೆ ಸಾಂಗ್ಸ್ ಹಿಟ್ ಆಗೋದು ತುಂಬ ಕಷ್ಟ. ಅದು ಚಿಕ್ಕಣ್ಣನಿಗೆ ಹೀರೋಯಿನ್ ಯಾರಾಗ್ತಾರೆ ಅನ್ನೋ 1000 ಕ್ವಶನ್ಸ್ಗಳಿತ್ತು. ಬಟ್ ಎಲ್ಲೋ ಒಂದು ಕಡೆ ನಿಮ್ದು ಟೆಸ್ಟ್ ಆಗುತ್ತೆ, ಫೇಸ್ ಟೆಸ್ಟ್ ಆಗುತ್ತೆ, ಅವಾಗ ಬಂದು ಹೇಳ್ತಾರೆ ಈ ಹುಡುಗಿನೇ ಸಾಕು ಅಂತ. ಆ ಇನ್ಸಿಡೆಂಟ್ ಬಗ್ಗೆ ಹೇಳೋದಾದ್ರೆ, ಆ್ಯಕ್ಚುಲಿ ಗೊತ್ತಿರ್ಬೇಕು ನಿಮಗೆ, ಅವರು ಹಿಟ್ಲರ್ ಕಲ್ಯಾಣ ಒಂದು ಚಿಕ್ಕ ಎಪಿಸೋಡ್ ಸುಮ್ಮನೆ ಚಾನಲ್ ಚೇಂಜ್ ಮಾಡುವಾಗ ನಾನೇನೋ ಅದ್ರಲ್ಲಿ ಫುಲ್ ಗೊತ್ತಲ್ವ, ಎಡವಟ್ ಅಂದರೆ ಎಡವಟ್ ಕ್ಯಾರೆಕ್ಟ್ರು, ಅದ್ರಲ್ಲಿ ಏನೋ ಮಾಡುವಾಗ ಅವ್ರಿಗೆ ಇಷ್ಟ ಆಯಿತು. ಆ್ಯಕ್ಚುಲಿ ಯಾರಿದು ಹೊಸೊಬ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಅವರು ಡೈರೆಕ್ಟ್ರಿಗೆ ಹೇಳಿದ್ದಾರೆ. ಯಾರು ಹೊಸೊಬ್ರು ಇದ್ದಾರೆ, ಸೀರಿಯಲ್ ಮಾಡ್ತಾ ಇದ್ದಾರೆ ಆದರೆ ಆಲ್ರೆಡಿ, ಒಂದ್ಸತಿ ಕೇಳಿ ನೋಡಿ, ಯಾಕಂದರೆ ಅವ್ರಿಗೂ ಸಾಕಾಗಿತ್ತು ತುಂಬ ಜನ ಆಡಿಷನ್ಸ್ನ ನೋಡಿ ನೋಡಿ ನೋಡಿ. ಆಯಿತು ಕೇಳ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಅಸೋಸಿಯೇಟ್ ನಂಗೆ ಫೋನ್ ಮಾಡಿ, ಆಮೇಲಿಂದ ನನಗೆ ಗೊತ್ತಾದ್ಮೇಲೆ ನಾನು ಏನು ಮಾಡಬೇಕಂತ ಗೊತ್ತಾಗದೆ ಓಕೆ ಸರ್ ಮೀಟ್ ಆಗ್ತೀನಿ ಅಂತ ಹೇಳಿ. ಸೊ ಆ್ಯಕ್ಚುಲಿ ಚಿಕ್ಕಣ್ಣ ಅವರೇ ಫಸ್ಟ್ ಸಜೆಸ್ಟ್ ಮಾಡಿದ್ದು. ಸೊ ಟೆಕ್ನಿಕಲಿ ಚಿಕ್ಕಣ್ಣ ಅವರೇ ನನ್ನ ಸೆಲೆಕ್ಟ್ ಮಾಡಿರೋದು. ಸೊ ಅವ್ರು ಅಲ್ಲಿ ನೋಡೇ ಅವ್ರಿಗೆ ಓಕೆ ಇವಳೇ ಫಿಕ್ಸ್, ಇವರೇ ಚೆನ್ನಾಗಿ ಮಾಡೋದು ಅಂತ ಫಿಕ್ಸ್ ಆಗಿ ಹೋಗಿದ್ರು. ಸೊ ಅಲ್ಲಿ ಅದೊಂದು ಇದನ್ನೇ ಬರಲಿಲ್ಲ ಸಿಚುವೇಶನ್ನೇ. ಹಳ್ಳಿ ಹುಡುಗಿ ಪಾತ್ರ ಅಂದಾಗ ಯಾವ ಥರ ಫೀಲ್ ಕೊಡ್ತು ಅಂತ? ಸಕ್ಕದಾಗಿತ್ತು. ಅಲ್ಲ, ಸ್ಟಾರ್ಟಿಂಗು ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಮಾಡಬೇಕು, ಈ ತರ ರೆಡಿ ಆಗಬೇಕು, ಲಂಗದಾವಣಿ ಹಾಕಬೇಕು. ಅದ್ರಲ್ಲಿ ಬಜಾರಿ ಅಲ್ವಾ, ಅಂದ್ರೆ ತುಂಬಾ ಜೋರಾಗಿರ್ತೀನಿ, ನಂಗೆ ಹಂಗಿರಕ್ಕೆ ಇಷ್ಟ. ನಾನು ಸ್ವಲ್ಪ ಜೋರೇ ಆಕ್ಚುಲಿ ರಿಯಲ್ ಲೈಫಲ್ಲಿ. ಅಂದ್ರೆ ಜನಕ್ಕೆ ಗೊತ್ತಿಲ್ಲ, ನನ್ನ ಮನೇಲಿ ನಾನು ಸಿಕ್ಕಾಪಡೆ ಜೋರು. ಹಂಗೆ ರಿಜಿಸ್ಟರ್ ಮಾಡ್ಕೊಳ್ಳಿ, ಮಲೈಕಾ ತುಂಬಾ ಜೋರಂತೆ. ತುಂಬಾ ಜೋರು. ಅದ್ರಲ್ಲಿ ಫಸ್ಟ್ ದಿನಾನೇ ನಾನು ಕ್ಲೈಮ್ಯಾಕ್ಸ್ ಸೀನ್ ಮಾಡೋಕೆ, ಆಬ್ವಿಯಸ್ಲಿ ಜನ ಸಿನಿಮಾ ನೋಡಿದವ್ರಿಗೆ ಗೊತ್ತಿರುತ್ತೆ, ಎಲ್ಲಿ ಹೋಗಿ ತಾಳಿ ಕಟ್ಟು ಅಂತ ಲಾಸ್ಟ್ ಸೀನ್ ಒಂದು ಕ್ಲೈಮ್ಯಾಕ್ಸ್ ಸೀನ್ ಬರುತ್ತೆ. ಅದನ್ನೇ ಫಸ್ಟ್ ಡೇ ಮಾಡಿಸ್ಬಿಟ್ರು, 1.5 ಪೇಜ್ ಡೈಲಾಗು. ನಾನು ಏನು ಮಾಡೋದು, ಹೆಂಗೆ ಇದು ಗೊತ್ತಿಲ್ಲ ನನಗೆ ಅಂತ. ಬಟ್ ಆಯಿತು, ತುಂಬ ಚೆನ್ನಾಗಾಯಿತು. ರವಿಶಂಕರ್ ಸರ್ ಎಲ್ಲ ಕ್ಲಾಪ್ಸ್ ಮಾಡಿದ್ರು, ಅವರೇ ಕ್ಲಾಪ್ ಮಾಡಿದ್ರು. ಸೊ ಅದು ನಂಗೆ ತುಂಬ ಖುಷಿ ಆಯಿತು. ಬಿಕಾಸ್ 250 ಎಲ್ಲ ಆರ್ಟಿಸ್ಟ್, 250 ಪೀಪಲ್ ಆಡಿಯನ್ಸ್ ಇದ್ದರು, ಆರ್ಟಿಸ್ಟ್ ಇದ್ದರು. ಸಾಧು ಕೋಕಿಲಾ ಸರ್ ಇದ್ದರು, ವೀಣಾ ಸುಂದರ್ ಮ್ಯಾಮ್ ಇದ್ದರು, ರವಿಶಂಕರ್ ಸರ್ ಇದ್ದರು. ಅವ್ರ ಮಧ್ಯ ಎಲ್ಲ ಅದೊಂದು 1.5 ಪೇಜ್ ಡೈಲಾಗ್ ಹೇಳ್ಕೊಂಡು ಅವ್ರಿಗೆ ಹೋಗಿ ಹೇಳೋದಂದರೆ ಅದು ಅವರು ಲೈಕ್ ಈಸ್ ಟು 150+ ಮೂವೀಸ್ ಮಾಡಿದ್ದಾರೆ ಚಿಕ್ಕಣ್ಣ ಸರು. ಅವ್ರ ಮುಂದೆ ಹೋಗಿ ಡೈಲಾಗ್ ಹೇಳ್ಬೇಕಂದ್ರೆ ಒಂದು ಸ್ವಲ್ಪ ಭಯ ಇತ್ತು. ಬಟ್ ನಾನು ಐ ವಾಸ್ ವೆರಿ ಕಾನ್ಫಿಡೆಂಟ್, ನಾನು ಮಾಡಲೇಬೇಕು, ಹೆಂಗಾದರೂ ಬರಲಿ ನಾನು 100% ಕೊಡಲೇಬೇಕು. ಅವಾಗ ಸಿಕ್ಕಾಪಟ್ಟೆ ವರ್ಕಹಾಲಿಕ್. ಇವಾಗ ಒಂದು ಸ್ವಲ್ಪ ಓಕೆ ನನಗೂ ಟೈಮ್ ಕೊಡ್ತಾ ಇದ್ದೀನಿ. ಹಿಟ್ಲರ್ ಕಲ್ಯಾಣ ಮಾಡುವಾಗಂತೂ ಬರೀ ಕೆಲಸ ಅಂತಲೇ. ಸಿನಿಮಾ ರಿಲೀಸ್ ಆದಮೇಲೆ ಒಂದಿಷ್ಟು ರಿಯಾಕ್ಷನ್ಸ್ ಬರೋಕ್ಕೆ ಶುರುವಾಯಿತು. ಹಾಡು ರಿಲೀಸ್ ಆದಾಗ ನಿಮ್ಮನ್ನು ಐಡೆಂಟಿಫೈ ಮಾಡೋಕ್ಕೆ ಜಾಸ್ತಿ ಶುರು ಮಾಡಿಕೊಂಡ್ರು. ಇದರಲ್ಲಿ ಯಾವ ಥರ ಫೀಲ್ ಕೊಡೋಕ್ಕೆ ಶುರು ಮಾಡ್ತು ನಿಮಗೆ ಅಂತ? ಅಂದರೆ ಒಂದು ಹೀರೋಯಿನ್ ಅಂತ ಒಂದು ಪಟ್ಟ ಬರುತ್ತಲ್ಲ, ಅದು ಒಂಥರ ಚೆನ್ನಾಗಿ ಅನಿಸುತ್ತೆ, ಖುಷಿ ಕೊಡುತ್ತೆ. ಅದು ನಾನು ಯಾವಾಗಲೂ ಐ ಆಮ್ ತುಂಬ ಸ್ಪಿರಿಚುವಲ್ ಪರ್ಸನ್. ಸೊ ನಾನು ದೇವ್ರಿಗೆ ಯಾವಾಗಲೂ ಥ್ಯಾಂಕ್ಸ್ ಮಾಡ್ತೀನಿ ಅದೊಂದು ವಿಷಯಕ್ಕೆ. ಯಾಕಂದರೆ ಉಪಾಧ್ಯಕ್ಷ ಅದು ಒಂದು ಇಂಡಸ್ಟ್ರಿಗೆ ಬಂದಮೇಲೆ ಅದೊಂದು ಇಂಥ ಹಿಟ್ ಕೊಡುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಅದು ಒಂಥರ ಇಂಪಾಸಿಬಲ್ ವಿಷಯನ ಪಾಸಿಬಲ್ ಮಾಡಿದ್ದು ಆಡಿಯನ್ಸು.
ಸ್ವಲ್ಪ ಫಸ್ಟ್ 2 ಡೇಸ್ ಚಿಕಣ ಅವ್ರ ಹೀರೋ ಸೂಪರ್ ಅಂತ ಬಂತು. ಆಮೇಲೆ ನನ್ನ ಕ್ಯಾರೆಕ್ಟರ್ ಮೇಲೆ ಜನಕ್ಕೆ ಗಮನ ಹೋಯಿತು. ನಾವೆಲ್ಲಾದರೂ ಸಕ್ಸಸ್ ಮೀಟ್ಗೆ ಥಿಯೇಟರ್ ವಿಸಿಟ್ಸ್ಗೆ ಹೋದಾಗ ಅಲ್ಲಿ ಅಂಜು ಅಂತ ಕಿರ್ಚೋರು ತುಂಬ ಖುಷಿ ಕೊಡುತ್ತೆ ಡೆಫಿನೆಟ್ಲಿ. ಸೊ ಈಗ ಇದ್ರ ಜೊತೆಗೆ ಡಾಲಿ ಪ್ರೊಡಕ್ಷನ್ಸಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಡಾಲಿ ಪ್ರೊಡಕ್ಷನಲ್ಲಿ ಕೆಲಸ ಮಾಡಬೇಕು ಅನ್ನೋದು ತುಂಬ ಆಸೆ ಇರುತ್ತೆ. ಯಾಕಂದರೆ ಒಂದಾ ಸಿನಿಮಾ ಕಥೆ ಹಿಟ್ಟಾಗುತ್ತೆ, ಇಲ್ಲ ಹಾಡುಗಳು ಹಿಟ್ಟಾಗುತ್ತೆ, ಅದು ಏನೋ ಅವಾರ್ಡ್ ಪಡೆಯುತ್ತೆ. ಇಂಥದ್ದು ಡಾಲಿ ಅವರು ಆ್ಯಕ್ಟ್ ಮಾಡಿದ ಸಿನಿಮಾಗಳಾಗಲಿ ಅಥವಾ ಅವರ ಪ್ರೊಡಕ್ಷನಲ್ಲಿ ಬಂದ ಸಿನಿಮಾಗಳಾಗಲಿ ಆಗುತ್ತೆ. ಸೊ ಅವರ ಒಂದು ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂದಾಗ ಫಸ್ಟ್ ನಿಮ್ಮ ಒಪಿನಿಯನ್ ಹೇಗಿತ್ತು ಅಂತ? ಏನು ಖುಷಿ ವಿಷಯ ಅಂದರೆ ನನ್ನ ಬರ್ತ್ಡೇ ದಿನ ಅವ್ರು ಕಾಲ್ ಮಾಡಿದ್ದು ನನಗೆ ಧನಂಜಯ ಅವ್ರ ಕಡೆಯಿಂದ. ಇಲ್ಲ, ಅವ್ರು ಆಮೇಲೆ ಮಾಡಿದ್ರು. ಅಂದರೆ ನಾನು ಕಸಿವಿಸಿಯಲ್ಲಿ ಮಾಡಬೇಕೋ ಬೇಡವೋ ಅನ್ನೋ ಒಂದು ಇದರಲ್ಲಿದ್ದಾಗ ಮಾಡಿ ತುಂಬ ಚೆನ್ನಾಗಿದೆ ಅಂತ ಅವ್ರು ಫೋನ್ ಮಾಡಿ ಹೇಳಿದ್ದಿದೆ. ಬಟ್ ಅದಕ್ಕಿಂತ ಮುಂಚೆ ನನ್ನ ಬರ್ಡೇ ಸೆಲೆಬ್ರೇಷನ್ ಸ್ವಲ್ಪ ಜೋರಿತ್ತು ಈ ಸತಿ ನನಗೆ. ಯಾಕಂದರೆ ಹಿಟ್ಟಾಗಿತ್ತು ಮೂವಿ. ಸಿನಿಮಾ ಹಿಟ್ಟಾಗಿ 1 ತಿಂಗಳಿಗೆ ನನ್ನ ಬರ್ತ್ಡೇ ಬಂತು. ಸೊ ಸಿನಿಮಾ ಜೋಶಲ್ಲಿದೆ ಸರ್, ಒಂದು 2 ದಿನ ಟೈಮ್ ಕೊಡಿ, ನನಗೆ ಇವತ್ತಿನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದೀನಿ, ನಾಳೆ ನಾನು ನಿಮಗೆ ಕಾಲ್ ಮಾಡ್ತೀನಿ ಅಂತಂದೆ. ಆಮೇಲಿಂದ ಅವ್ರು ಪ್ರೊಡಕ್ಷನ್ ಕಡೆಯಿಂದ ಫೋನ್ ಮಾಡಿದರು, ವಾಪಸ್ ಫೋನ್ ಮಾಡಿದೆ, ಕತೆ ಕೇಳಿದೆ. ತುಂಬ ಇಷ್ಟ ಆಯಿತು ನನಗೆ ಕತೆ. ನಿಜವಾಗ್ಲೂ ಯಾಕಂದರೆ ನಾನು ಇಲ್ಲಿವರೆಗೂ ಏನು ಯೋಚನೆ ಉಪಾಧ್ಯಕ್ಷ ಕೂಡ ಕತೆನೇ ಮೇನ್. ಚಿಕ್ಕಣ್ಣ ಅವ್ರ ಆ್ಯಕ್ಟಿಂಗ್ ಹೌದು, ಎಲ್ಲರ ಆ್ಯಕ್ಟಿಂಗ್ ಅದಕ್ಕೆ ಕೂಡ್ತು, ಬಟ್ ಕತೆ ಮೇನ್ ಅಲ್ವಾ, ಇವಾಗ ಕತೆನೇ ಜನ ನೋಡೋದು. ಸೊ ಅದು ನಂಗೆ ತುಂಬ ಇಷ್ಟ ಆಯಿತು. ವಿದ್ಯಾಪತಿ ಕಥೆಯನ್ನು ಆಯ್ಕೆ ಮಾಡೋಕ್ಕೆ ಒಂದು ಡಾಲಿ ಪ್ರೊಡಕ್ಷನು, ಬೇರೆ ಏನಾದರೂ ರೀಸನ್ ಇದೆಯಾ? ಹೀರೋಯಿನ್ಗೆ ಏನಾದರೂ ಸ್ಪೆಷಲ್ ರೋಲ್ ಕೊಟ್ಟವರ? ಹೀರೋಯಿನ್ ಅದರಲ್ಲಿ ಅದಕ್ಕೆ ಅಂದರೆ ಇವಾಗ ಹಳ್ಳಿ ಹುಡುಗಿಯಲ್ಲಿ ಸ್ಟೈಲಲ್ಲಿ ನೋಡಿದ್ದೀರಾ ಜನ ನನ್ನ. ಇದರಲ್ಲಿ ಒಂಥರ ಗ್ಲ್ಯಾಮರಸ್ ಆಗಿ ನೋಡ್ತಾರೆ. ಮಲಾಯ್ಕಾ ಹೀಗೂ ಕಾಣಿಸೋಕ್ಕೆ ಸಾಧ್ಯನಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಸೊ ಆ ಗ್ಲ್ಯಾಮರಸ್ ಟಚ್ ಇದೆ ಆ ಕ್ಯಾರೆಕ್ಟರ್ಗೆ. ಅದರಲ್ಲಿ ಬರೀ ಹಳ್ಳಿ ಹುಡುಗಿ ಟಚ್ ಇತ್ತು. ಅದರಲ್ಲಿ ಆಬ್ವಿಯಸ್ಲಿ ಮೈನರ್, ನಾನು ಎಷ್ಟೇ ಚೆನ್ನಾಗಿ ಕಾಣಿಸೋಕ್ಕಾದ್ರೂ ಮೈನರ್ ಹುಡುಗಿಯೆಲ್ಲ ಇರೋ ಇನ್ನೋಸೆನ್ಸ್ ಅಷ್ಟೇ ಬೇಕಿರೋದು ಆ ಕ್ಯಾರೆಕ್ಟರ್ಗೆ. ಬಟ್ ಇದಕ್ಕೆ ತುಂಬ ಗ್ಲ್ಯಾಮ್ ಆಗಿರೋ, ಬೋಲ್ಡ್ ಆಗಿರೋ ಲುಕ್ ಬೇಕಿತ್ತು. ಸೊ ಅದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ವಿದ್ಯಾಪತಿ ಈಗ ಎಲ್ಲಿಗೆ ಬಂದು ನಿಂತಿದೆ? ನಾವು ಈಗ ಎಲ್ಲೆಲ್ಲಿ ಮಾಡಿದ್ದೀರಾ? ಆಲ್ಮೋಸ್ಟ್ ನಾವು ಸೆಟ್ ಹಾಕಿ ಮಾಡಿರೋದು ಬೆಂಗಳೂರು ಮೈಸೂರು ಕಡೆನೇ ಮಾಡಿರೋದು. ಇವಾಗ ಸದ್ಯದಲ್ಲಿ ಕ್ಲೈಮ್ಯಾಕ್ಸಿಗೆ ಬಂದಿದ್ದೀವಿ. ಸೊ ಈ ತಿಂಗಳು ಕ್ಲೈಮ್ಯಾಕ್ಸ್ ಮುಗಿಯುತ್ತೆ. ಮತ್ತೆ ಟ್ರಾಜಿಡಿನ? ಇಲ್ಲ, ಯಾವ ಟ್ರಾಜಿಡಿ ಇದು ಒಂಥರ ಆ್ಯಕ್ಷನ್ ಕಾಮಿಡಿ ಸಿನಿಮಾ ಆಗಿರೋದ್ರಿಂದ ನಿಮಗೆ ಮತ್ತೆ ನಗು ತಗೊಂಬರುತ್ತೆ ನಿಮ್ಮ ಮುಖದಲ್ಲಿ ಆಫ್ಟರ್ ಉಪಾಧ್ಯಕ್ಷ. ಸೊ ಇದು ಒಂಥರ ಇವಾಗ ಕ್ಲೈಮ್ಯಾಕ್ಸಲ್ಲಿ ಇದ್ದೀವಿ ನಾವು. ಇನ್ನು ಕ್ಲೈಮ್ಯಾಕ್ಸ್ ಆದಮೇಲೆ ಈ ವರ್ಷದ ಕೊನೆ ಇಲ್ಲ ನೆಕ್ಸ್ಟ್ ವರ್ಷಕ್ಕೆ ರಿಲೀಸಿಗೆ ರೆಡಿ ಇರುತ್ತೆ. ಈಗ ನಿಮ್ಮ ಪಾರ್ಟ್ನರ್ ಬಗ್ಗೆ ಹೇಳೋದಾದರೆ ಸಿನಿಮಾದಲ್ಲಿ ವಿದ್ಯಾಪತಿ ನಾಗಭೂಷಣ್ ಸರ್ ಜೊತೆ ಕೆಲಸ ಮಾಡಿದ್ದು. ನಾನು ಟಗ್ರೂಪಲ್ಲೇ ನೋಡಿದ್ದೆ. ಆಮೇಲೆ ಅವ್ರು ಸುಮಾರು ಕೌಸಲ್ಯ ಸುಪರಶ್ರಮ ತುಂಬ ಸಿನಿಮಾಗಳು ನೋಡಿದೆ ನಾನು. ಅವರು ಆ್ಯಕ್ಚುಲಿ ವೆರಿ ಇನ್ಫಾರ್ಮೇಟಿವ್ ಪರ್ಸನ್. ಥಿಯೇಟರ್ ಮಾಡಿದ್ದಾರೆ, ಸಿನಿಮಾಗಳು ಮಾಡಿದ್ದಾರೆ. ಆಮೇಲೆ ಅವ್ರು ಆ್ಯಕ್ಚುಲಿ ಲೆಕ್ಚರರ್ ಆಗಿದ್ರು ಅನ್ಸುತ್ತೆ ಮುಂಚೆ. ಸೊ ಅವ್ರ ಜೊತೆ ಕುತ್ಕೊಂಡು ಮಾತಾಡುವಾಗ ಅಂದರೆ ಅವ್ರು ಕೊಡೋ ಇನ್ಪುಟ್ಸ್ ಇರ್ಬೋದು, ಅದೆಲ್ಲ ಈಸ್ ಅ ವೆರಿ ಮೆಚೂರ್ಡ್ ಮ್ಯಾನ್. ತುಂಬ ನಾಲೆಜ್ ಇದೆ ಅವ್ರಿಗೆ. ಸೊ ಚೆನ್ನಾಗಿತ್ತು ಅವ್ರ ಜೊತೆಗೆ. ಆಮೇಲೆ ವೆರಿ ಸೆನ್ಸ್ ಆಫ್ ಹ್ಯೂಮರ್. ಇವಾಗ ಹೆಂಗೆ ಚಿಕ್ಕಣ್ಣ ನಗಿಸ್ತಾರೆ ಅವರು ಹಾಗೆ ನಗಿಸ್ತಾ ಇರ್ತಾರೆ. ಸೊ ವೆರಿ ಗುಡ್. ಸೊ ಕಲ್ಟಲ್ಲಿ ನೀವು ಕೂಡ ಒಂದು ಭಾಗವಾಗಿದ್ದೀರಾ. ನೀವು ರಚಿತಾ ರಾಮ್, ಜಾಯ್ದ್ ಖಾನ್ ಅವರು ಒಂದು ಮಾಡ್ತಾ ಇರುವಂಥ ಸಿನಿಮಾ. ಸೊ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಏನಾದರೂ ರಿವೀಲ್ ಮಾಡಬಹುದಾ? ಸದ್ಯಕ್ಕೆ ಇಲ್ಲ ಅಂತ ಅನ್ಕೋತೀನಿ. ಬಟ್ ಯಾವ ತರ ನೋಡಬಹುದು ಮಲೈಕನಿಗೆ? ಎರಡರಲ್ಲೂ ಉಪಾಧ್ಯಕ್ಷದಲ್ಲಿ ಹಳ್ಳಿ ಹುಡುಗಿ, ಇವಾಗ ಉಪಾಧ್ಯಕ್ಷದಲ್ಲಿ ಹಳ್ಳಿ ಹುಡುಗಿ ಆಗಿ ನೋಡಿದೀರಾ, ವಿದ್ಯಾಪತಿಯಲ್ಲಿ ಗ್ಲಾಮರಸ್. ಆದ್ರೆ ಎರಡೂ ಆಗಿ ನೋಡ್ತೀರಾ, ಮಿಕ್ಸ್ಚರ್ ಆಫ್ ಹಳ್ಳಿ ಹುಡುಗಿ ಅಂಡ್ ಗ್ಲಾಮರಸ್ ರೋಲ್. ಶೇಡ್ಸ್ ಏನಾದ್ರೂ ಇದೆಯಾ? ಇದೆ, ಖಂಡಿತ ಇದೆ. ಫಸ್ಟ್ ಹೀರೋಯಿನ, ಸೆಕೆಂಡ್ ಹೀರೋಯಿನ? ಇದು ಆಕ್ಚುಲಿ ಇಬ್ರು ಹೀರೋಯಿನ್ ಬೇಕಿತ್ತು ಸಿನಿಮಾಗೆ. ಕತೆ ಡಿಮ್ಯಾಂಡ್ ಮಾಡೋದೇ ಆ ಥರ. ಫಸ್ಟ್ ಹೀರೋಯಿನ್, ಸೆಕೆಂಡ್ ಹೀರೋಯಿನ್ ಅಂತ 2-3 ಕ್ಯಾರೆಕ್ಟರ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುತ್ತೆ ಸಿನಿಮಾನ. ನಾನು ಕತೆ ಕೇಳಿದ ತಕ್ಷಣ ಸರ್ ಹೇಳಿದೆ ನಾನು ಮಾಡ್ತಾ ಇದ್ದೀನಿ ಇದನ್ನು. ನಂಗೆ ತುಂಬ ಖುಷಿ ಆಯಿತು ಕತೆ ಕೇಳಿ. ಆ್ಯಂಡ್ ಅವ್ರು ಎಕ್ಸಿಕ್ಯೂಟ್ ಮಾಡಿರೋ ರೀತಿನೂ ತುಂಬ ಇಷ್ಟ ಆಯಿತು. ಬಟ್ ನಾನು ಜಾಸ್ತಿ ರಿವೀಲ್ ಮಾಡೋಕ್ಕಾಗಲ್ಲ. ಒಂಥರ ಫ್ಯಾಮಿಲಿ ಟಚ್ ಇದೆ. ಎಮೋಷನ್ಸ್ ಮೇಜರಾಗಿ ಪ್ಲೇ ಆಗೋದು ಎಮೋಷನ್ಸಲ್ಲಿ. ನೀವು ಕಾಮಿಡಿನೂ ಕೂಡ ಒಂದು ಎಮೋಷನ್ನೇ, ಜನಕ್ಕೆ ನಗಿಸೋದು ತುಂಬ ಕಷ್ಟ. ಬಟ್ ಇದರಲ್ಲಿ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಇದೆ. ಅಂದರೆ ನಿಮಗೆ ಭಯ ಇದೆ, ಪ್ರೀತಿ ಇದೆ, ಕಾಮಿಡಿ ಕೂಡ ಇದೆ. ಬಟ್ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಬಂದಿದೆ. ಮಲೈಕಾನ ಆಬ್ವಿಯಸ್ಲಿ ಉಪಾಧ್ಯಕ್ಷದಲ್ಲಿ ಅಂಜಲಿ ಆಗಿ, ವಿದ್ಯಾಪತಿಯಲ್ಲಿ ವಿದ್ಯಾ ಆಗಿ, ಇದರಲ್ಲಿ ಒಂಥರ ಬೇರೆ ಥರ ನೋಡಿ. ಯಾರಾಗಿ ಅದು ರಿವೀಲ್ ಮಾಡೋಣ ಸೂನ್. ಗೌರಿ ಗಣೇಶ ಹಬ್ಬನೂ ಕೂಡ ಆಚರಣೆ ಮಾಡ್ತಾ ಇದ್ದೀರಾ. ಹಬ್ಬ ಅಂದ ತಕ್ಷಣ ಅಡುಗೆ ಮಾಡೋಕ್ಕೆ ನಿಮಗೆ ಸ್ವಲ್ಪ ಬರುತ್ತೆ ಅಂತ ರೀಸೆಂಟ್ ಆಗಿ ಮಾಡಿರುವಂತಹ ರೆಸಿಪಿ ಯಾವುದು ಅಂತ?
ಮೊನ್ನೆ ಒಂದು ಡಯಟ್ ರೆಸಿಪಿ ಮಾಡಿದೆ, ಹೆಸರು ಬೇಳೆ ಚೀಲ. ಹೆಂಗ್ ಮಾಡಿದ್ರಿ ಹೇಳಿ. ಹೆಸರು ಬೇಳೆ ನೆನೆಸಿಟ್ಬಿಟ್ಟು ಕ್ಯಾಪ್ಸಿಕಮ್ಮು, ಟೊಮ್ಯಾಟೊ, ಈರುಳ್ಳಿ, ಸ್ವಲ್ಪ ಜೀರಿಗೆ, ಉಪ್ಪು, ಸ್ವಲ್ಪ ಅರಿಶಿನ, ಅದನ್ನು ನೆನೆಸಿಟ್ಟು ಮಿಕ್ಸಿ ಮಾಡಿಬಿಡ್ಬೇಕು ಅದನ್ನು ಫಸ್ಟು. ಆಮೇಲೆ ಎಲ್ಲ ಚಿಕ್ಕದಾಗಿ ಹೆಚ್ಕೋಬೇಕು ವೆಜಿಟೇಬಲ್ಸ್ನ, ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಪ್ಯಾನ್ ಮೇಲೆ ಹಾಕಿದ್ರೆ ಪುದೀನಾ ಚಟ್ನಿ ಜೊತೆ ಈ ಹೆಸರು ಬೇಳೆ ಚೀಲ ಸೂಪರ್ ಆಗಿರುತ್ತೆ. ಅಂದ್ರೆ ಡಯಟ್ ರೆಸಿಪಿ ಇದೆ ಆಕ್ಚುಲಿ. ಬಂದ್ರೆ ಮಾಡ್ಕೊಡ್ತೀರಾ? ಓ ಖಂಡಿತ. ಆಕ್ಚುಲಿ ತುಂಬಾ ಚೆನ್ನಾಗಿತ್ತು, ನಮ್ಮ ಮನೆ ಎಲ್ಲರೂ ಇಷ್ಟಪಟ್ರು. ಆಮೇಲೆ ನಾನು ಇಷ್ಟೇ ಎಣ್ಣೆ ಉಪಯೋಗಿಸೋದು, ಸೊ ನಿಮಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಕೊಡ್ತೀನಿ. ಇನ್ಸ್ಟಾಗ್ರಾಮದಲ್ಲಿ ಸಖತ್ ಆಕ್ಟಿವ್ ಆಗಿರ್ತಾರೆ ಮಲೈಕಾ. ಸೊ ನಿಮಗೆ ರೀಸೆಂಟ್ ಆಗಿ ಬಂದಂತ ವರ್ಸ್ಟ್ ಕಮೆಂಟ್ ಯಾವ್ದು? ಅಲ್ಲಿಂದ ಶುರು ಮಾಡೋಣ. ವರ್ಸ್ಟ್ ಕಮೆಂಟ್, ನಂಗೆ ಆ್ಯಕ್ಚುಲಿ ತುಂಬ ಕೆಟ್ಟದಾಗ ಕಮೆಂಟ್ಸ್ ಬರಲ್ಲ, ಅದು ನನಗೆ ತುಂಬ ಖುಷಿ ಕೊಡುತ್ತೆ. ವರ್ಸ್ಟ್ ಕಮೆಂಟು, ಹಾಂ, ಅದು ನಾನು ಬ್ಯಾಕ್ಲೆಸ್ ಬ್ಲೌಸ್ ಹಾಕ್ಕೊಂಡು ಒಂದು ಫೋಟೋಶೂಟ್ ಮಾಡಿಸಿದೆ. ಅದು ಸ್ವಲ್ಪ ಎಲ್ಲ ಕಡೆ ಅದು ಸ್ವಲ್ಪ ವೈರಲ್ ಆಯಿತು. ಏನೋ ಅಂದರು, ನಾನು ಅದಕ್ಕೊಂದೇನೋ ಪ್ರಾಸ ಅವ್ರಿಗೆ ಕಮೆಂಟ್ ವಾಪಸ್ ಮಾಡಿದೆ, ನಂಗೆ ಅದು ಜ್ಞಾಪಕ ಆಗ್ತಿಲ್ಲ. ಒಂದು ಸ್ವಲ್ಪ ನಾವೇ ಬಟ್ಟೆ ಕೊಡಿಸ್ತೀವಿ ತಗೊಳ್ಳಿ ಪ್ಲೀಸ್ ಸರ್ ಬಂದ್ಬಿಟ್ಟು ಕೊಡಿಸಿ ಅಂತ, ಅದೊಂದು ಕಮೆಂಟು. ಅದು ಬಿಟ್ಟರೆ ನಂಗೆ ಜಾಸ್ತಿ ವರ್ಸ್ಟ್ ಕಮೆಂಟ್ಸ್ ನಾನು ನೋಡಿಲ್ಲ. ವರ್ಸ್ಟ್ ಆಯ್ತಲ್ವಾ, ಅಂದ್ರೆ ನಿಂಗೆ ತುಂಬಾ ಖುಷಿ ಕೊಟ್ಟ ಕಮೆಂಟ್ಸ್ ಮತ್ತೆ ಓಪನ್ ಮಾಡಿ ನೋಡಿದಂತ ಕಮೆಂಟ್ ಯಾವುದು? ಇನ್ನು ಇಷ್ಟು ದೊಡ್ಡದೆಲ್ಲ ಬರೀತಾರೆ ಫ್ಯಾನ್ಸ್. ಬಟ್ ಒಂದು ನಂಗೆ ಇಷ್ಟ ಆಯ್ತು ಈ ಕಮೆಂಟ್ಸ್, ನಾನೊಂದು 2 ಸಲ ಓದಿದೆ. ಅಂದ್ರೆ ಯಾವುದು? ಅಪ್ಸರೆ ಅಂತಾರೆ, ಆಮೇಲೆ ನಮ್ಮ ಹುಡುಗಿ ಇದ್ರೆ ಈ ತರ ಇರಬೇಕು ಅಂತಾರೆ. ತುಂಬಾ ಅಷ್ಟೇ, ತುಂಬಾ ಬರ್ತಾ ಇರುತ್ತೆ. ನಾನು ಅಷ್ಟೊಂದು ಆಕ್ಚುಲಿ ನೆಗೆಟಿವ್ಗೆ ಬೇಗ ಹೋಗೋದು, ಪಾಸಿಟಿವ್ ಓಕೆ ಚೆನ್ನಾಗಿದೆ ಅನ್ಕೊಂಡು ಹೋಗ್ತಾ ಇರ್ತೀವಿ. ರೀಸೆಂಟ್ ಆಗಿ ಒಂದು ಪ್ಲೇಸಿಗೆ ಹೋಗ್ತೀರಾ ಅಥವಾ ಎಲ್ಲೋ ಫಂಕ್ಷನ್ಸಿಗೆ ಹೋಗುತ್ತೀರಾ ಅಥವಾ ಎಲ್ಲಿಗೂ ಹೋಗ್ತೀರಾ? ತುಂಬಾ ನಾಚಿಕೆ ಆಯ್ತು ನನಗೆ ಅಲ್ಲಿಗೆ ಹೋಗಕ್ಕೆ ಅಂದ್ರೆ ಯಾವ ಪ್ಲೇಸು ಅಥವಾ ಎಲ್ಲಿಗೆ ಹೋದ್ರಿ? ಯಾವ ಇನ್ಸಿಡೆಂಟ್? ಹೋಗೋದೇ ಇಲ್ಲ ಯಾವ ಜಾಗಕ್ಕೂ ನಂಗೆ ಅನ್ಸಿಲ್ಲ. ನನಗೆ ಫುಲ್ ಕಾನ್ಫಿಡೆನ್ಸ್ ಇರಬೇಕು. ಓಕೆ, ನಾನು ಅಲ್ಲಿ ಹೋದ್ರೆ ನಾನು ಚೆನ್ನಾಗಿ ಇರ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ರೆ ಹೋಗೋದು, ಇಲ್ಲ ನಾನು ಹೋಗಲ್ಲ. ಓಕೆ. ಡೆಫಿನೆಟ್ಲಿ. ಯಾರಾದ್ರೂ ನಿಮ್ಮ ಹತ್ರ ಮೊಬೈಲ್ ನಂಬರ್ ರೀಸೆಂಟ್ ಆಗಿ ಕೇಳಿದಾರಾ? ನಮ್ಮಮ್ಮ ಕೇಳಕ್ಕೆ ಬಿಡಲ್ಲ. ತಗೊಳ್ಳಿ ನನ್ನ ನಂಬರ್ ಅಂತ ಕೊಟ್ಬಿಡ್ತಾ. ಇಲ್ಲ, ಯಾರು ಕೇಳಿಲ್ಲ ಪಾಪ. ಓಕೆ. ದೇವರಲ್ಲಿ ರೀಸೆಂಟ್ ಆಗಿ ಒಂದು ಬೇಡಿಕೆ ಏನಿಟ್ಟಿದ್ದೀರಾ, ಅದು ಸಕ್ಸಸ್ ಆಗಿದೆಯಾ? ಓಹೋ ಖಂಡಿತ, ಸಿಕ್ಕಾಪಟ್ಟೆ. ನಾನು ಏನ್ ಡಿಮಾಂಡ್ ಮಾಡಿದ್ರಿ? ಉಪಾಧ್ಯಕ್ಷ ಸಿಕ್ಕಾಪಟ್ಟೆ ಹಿಟ್ ಆಗ್ಬೇಕು, ತುಂಬಾ ಜನ ಅದನ್ನ ಇಷ್ಟಪಡ್ಬೇಕು ಅಂತ ತಾಯಿ ಹತ್ರ ಬೇಡ್ಕೊಂಡಿದ್ದೆ. ಆಲ್ಮೋಸ್ಟ್ ಎಲ್ಲ ದೇವ್ರ ಹತ್ರ ಬೇಡ್ಕೊಂಡಿದ್ದೆ. ಅದು ನೆರವೇರಿದೆ, ಎಲ್ಲರಿಗೂ ಗೊತ್ತಿದೆ ನೆರವೇರಿದೆ ಅಂತ. ಅದಾದ್ಮೇಲೆ ನಾನು, ಚಿಕ್ಕಣ್ಣ ಸರ್, ಟೀಮ್ ಎಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬಂದ್ವಿ. ಆಕ್ಚುಲಿ ಈ ಸಲ ಹಬ್ಬಕ್ಕೆ ಏನ್ ಬೇಡಿಕೆ ಇಡ್ತೀರಾ ಅಂತ? ಹಿಟ್ಟಾದ್ಮೇಲೆ ನೆಕ್ಸ್ಟ್ ಟೈಮ್ ಬರ್ತೀರಲ್ಲ ಅವಾಗ ಹೇಳ್ತೀನಿ ಅದು ಬೇಡಿಕೆ ಈಡೇರ್ತೋ ಇಲ್ವೋ ಅಂತ. ಬಟ್ ಎಲ್ಲರಿಗೂ ಎಲ್ಲ ಅನ್ಕೋತೀವಿ ದೇವ್ರ ಹತ್ರ ಅದ್ ಕೇಳ್ಬೇಕು ಇದ್ ಕೇಳ್ಬೇಕಂತ. ಅಲ್ಲೋ ಕೈ ಮುಗಿದ ತಕ್ಷಣ ಏನ್ ಕೇಳ್ಬೇಕಂತ ಮರ್ತೋಗ್ಬಿಡ್ತೀವಿ. ಎಲ್ಲ ಒಳ್ಳೇದಾಗ್ಲಿ, ಎಲ್ಲ ಚೆನ್ನಾಗಾಗ್ಲಿ ಅಂತಾನೆ ಬರುತ್ತೆ ಫಸ್ಟ್ ಬಾಯ್ಗೆ. ಆಮೇಲೆ ಆಬ್ವಿಯಸ್ಲಿ ಸಿನಿಮಾಗಳು ಚೆನ್ನಾಗಿ ಓಡ್ಲಿ, ಸಿನಿಮಾಗಳು ಹಿಟ್ ಆಗಲಿ ಅಂತ. ಆಮೇಲೆ ಆ್ಯಕ್ಚುಲಿ ಈ ಸತಿ ಭೀಮಾ ಮತ್ತು ಕೃಷ್ಣ ಪ್ರಣಯ ಸಖಿ ರಿಲೀಸ್ ಆಗಿ ಆಫ್ಟರ್ ಉಪಾಧ್ಯಕ್ಷ ಆ ಸಿನಿಮಾಗೆ ತುಂಬ ಜನ ಬಂದಿದ್ದು, ಅದು ಕೂಡ ಖುಷಿ ಕೊಡ್ತು. ಗಣೇಶ ಹಬ್ಬ ಅಂದರೆ ಒಂದು ಸ್ವಲ್ಪ ಡ್ಯಾನ್ಸ್ ಮಾಡೋದು, ಮೆರವಣಿಗೆ ಮಾಡೋದು, ಇಂಥದ್ದೇನಾದ್ರೂ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಚಿಕ್ಕವಳಿದ್ದಾಗ? ಇವಾಗ ಅದೆಲ್ಲ ಕುಣಿಬೇಕು ಅಂತ ಅನ್ಸುತ್ತೆ ಅಟ್ಲೀಸ್ಟ್? ಓ ಸಿಕ್ಕಾಪಟ್ಟೆ. ನಾನು ನೋಡಕ್ಕೆ ಸ್ವಲ್ಪ ಮಾಸೆ, ನಾನು ಆ್ಯಕ್ಚುಲಿ ನಾನು ಇಷ್ಟ ಕುಣಿಯೋಕ್ಕೆಲ್ಲ ಸಖತ್ ಇಷ್ಟ. ಈಗ ರೋಡ್ ಸೈಡಲ್ಲಿ ಮೆರವಣಿಗೆ ಹೋಗುತ್ತೆ, ಯಾವತ್ತಾದ್ರೂ ಮನೆಯೊಳಗಡೆ ಆ ಮೆರವಣಿಗೆ ಕುಣಿದಿದ್ಯಾ? ಡೆಫಿನೆಟ್ಲಿ. ರೂಮ್ ಬಾಗ್ಲು ಹಾಕ್ಬಿಟ್ಟು ಓದ್ತೀನಿ ಅಂತ ಹೇಳ್ಬಿಡು ಅವಾಗ. ಯಾಕಂದ್ರೆ ಗಣಪತಿ ಯಾವಾಗ ಬರುತ್ತೆ, ಗಣಪತಿ ಫೆಸ್ಟಿವಲ್ ಬಂದಾಗೆಲ್ಲ ನೆಕ್ಸ್ಟು ಇದಿರುತ್ತೆ ನಮಗೆ, ಮಿಡ್ ಟರ್ಮ್ ಎಕ್ಸಾಮ್ಸ್ ಇರ್ತಾ ಇತ್ತು. ಅದಾದ್ಮೇಲೆ ದಸರಾ ಹಾಲಿಡೇಸ್ ಬರುತ್ತೆ. ಸೊ ಓದ್ಬೇಕಲ್ವಾ ಅವಾಗ, ಆ ಟೈಮಲ್ಲಿ ಓದಬೇಕು. ಓದ್ತೀವಿ ಅಂದ್ಬಿಟ್ಟು ಬಾಗ್ಲು ಹಾಕೊಂಡ್ಬಿಟ್ಟು ಚೆನ್ನಾಗಿ ಆಡ್ಸು. ಯಾಕಂದ್ರೆ ಅಲ್ಲೇ ಮೆರವಣಿಗೆ ನಮ್ಮನೆ ಕಡೆ ತುಂಬಾ ಜೋರು ಅಲ್ಲಿ ದಾವಣಗೆರೆಯಲ್ಲಿ. ಸೊ ಅದೆಲ್ಲ ಸೌಂಡ್ ಕೇಳ್ತಾ ಇರುತ್ತೆ. ಎಲ್ಲ DJ ಮಿಕ್ಸ್ ಸಾಂಗ್ಸ್ ಅದೆಲ್ಲ, ಅದಕ್ಕೆ ಚೆನ್ನಾಗಿ ಕುಣಿದಿರೋದು ಒಂದು ಮಿರರ್ ಮುಂದೆ. ನಾನು ಆಲ್ಮೋಸ್ಟ್ ನನ್ನ ಲೈಫಲ್ಲಿ ಅವಾರ್ಡ್ ಇಸ್ಕೊಳ್ಳೋದಿರ್ಬೋದು, ಸಿನಿಮಾ ಹಿಟ್ ಆಯ್ತು ಅಂತ ಎಲ್ಲೆಲ್ಲಿ ಹೇಳ್ಕೊಳ್ಳೋದಿರ್ಬೋದು, ಅದೆಲ್ಲ ಫಸ್ಟ್ ಮಾಡಿರೋದೇ ಮಿರರ್ ಮುಂದೆ. ಈಗ ಅವಾರ್ಡ್ ಸಿಗ್ಬೇಕಾದ್ರೆ ಒಂದಿಷ್ಟು ಮಾತಾಡಕ್ಕೂ ಇರುತ್ತಲ್ಲ, ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದೀರಾ ಮಿರರ್? ತುಂಬಾ, ಅಯ್ಯೋ ಕನ್ಸಲ್ಲೆಲ್ಲ ನನಗೆ ನಿದ್ದೆ ಮಾಡೋಕ್ಕೆ ಆಗಲ್ಲ ಆ್ಯಕ್ಚುಲಿ. ನಾನು ಮೋಸ್ಟ್ ಪ್ರಾಬ್ಲಿ ನಾನು ತುಂಬಾ ರಾತ್ರಿ ಎಲ್ಲ ಸಿನಿಮಾ ಹಿಂಗೆ, ನಾನು ಆ ಸಿನಿಮಾದಲ್ಲಿ ಹೀಗೆ ಮಾಡಬೇಕು, ನಾನು ಈ ಥರ ಆ್ಯಕ್ಟಿಂಗ್ ಮಾಡಬೇಕು, ನನ್ನ ಸಿನಿಮಾ ಅವಾರ್ಡ್ ಇಸ್ಕೊಂಡ್ರೆ ಯಾರ್ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು, ಅದೆಲ್ಲ ನನ್ನ ತಲೆಯಲ್ಲಿ ಓಡ್ತಾ ಇರುತ್ತೆ. ಈ ಪಾತ್ರ ಅಂದರೆ ಈ ಪಾತ್ರ ನನಗೆ ಸಿನಿಮಾದಲ್ಲಿ ಮಾಡಬೇಕು, ಅವಕಾಶ ಸಿಗಬೇಕು ಅಂದರೆ ಯಾವ ಪಾತ್ರ? ಮೊಗ್ಗಿನ ಮನಸ್ಸು ಇದೆಯಲ್ಲ, ಮೊಗ್ಗಿನ ಮನಸ್ಸು ಪಾರ್ಟ್ 2 ಅಂತ ಏನಾದರೂ ಮಾಡಿದ್ರೆ ಡೆಫಿನೆಟ್ಲಿ ಅದರಲ್ಲಿ ಐ ವಾಂಟ್ ಟು ಟೇಕ್ ಪಾರ್ಟ್. ಈ ಹೀರೋ ಜೊತೆ ಆ್ಯಕ್ಟ್ ಮಾಡಬೇಕು. ಆ್ಯಕ್ಚುಲಿ ಹೀರೋ ಅನ್ನೋ ಒಂದು ಕನಸು ನನಗೆ ಅಷ್ಟೊಂದಿಲ್ಲ, ಬಿಕಾಸ್ ನನಗೆ ಪಾತ್ರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬರ ಜೊತೆ ನಾನು ಮಾಡಲೇಬೇಕು, ಒಬ್ಬರ ಜೊತೆ ಅಲ್ಲ ಆ್ಯಕ್ಚುಲಿ 3 ಜನ ಇದ್ದಾರೆ. ಅನಂತ್ ನಾಗ್ ಸರ್ ಜೊತೆ ಮಾಡಬೇಕಂತ ತುಂಬ ಆಸೆ ಇದೆ. ರಮೇಶ್ ಅರವಿಂದ್ ಸರ್ ಅವ್ರು ನಂಗೆ ತುಂಬ ಇಷ್ಟ. ಇನ್ನೊಬ್ರು ನಮ್ಮ ರಾಕಿಂಗ್ ಸ್ಟಾರ್ ಯಶ್. ಓಕೆ, ಎಲ್ಲರಿಗೂ ಗೊತ್ತು, ನಾನು ಅವ್ರು ನನಗೆ ಚೈಲ್ಡ್ಹುಡ್ ಕ್ರಶ್ ಅಂತ. ಓಕೆ, ಈ 3 ಜನ ಜೊತೆ ಈ ಪಾತ್ರನೇ ಸಿಗಬೇಕು, ನನಗೆ ಈ ಥರದ ಪಾತ್ರನೇ ಸಿಗಬೇಕು.
ರಮೇಶ್ ಅರವಿಂದ್ ಸರ್ಗೆ ನಾನು ಮಗಳಾಗಿ ಮಾಡಬೇಕು, ಅನಂತ್ ನಾಗ್ ಸರ್ಗೂ ಆಬ್ವಿಯಸ್ಲಿ ನಾನು ಅವ್ರ ಮಗಳಾಗಿ ಮಾಡಬೇಕು ಅಂತ ಆಸೆ ಇದೆ. ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಆಬ್ವಿಯಸ್ಲಿ ನಾನು ಇವಾಗ ಅವ್ರದ್ದು ಒಂಥರ ಹೀರೋಯಿನ್ ಆಗಿ ಸಿಕ್ಕರೆ ಬಾಯರ್ಕೆಯಿಂದ ಆಗ್ಬಿಡ್ಲಿ, ಬಟ್ ಅವ್ರ ಜೊತೆ ನನ್ಗೆ ಯಾವುದೇ ಒಂದು ಚಿಕ್ಕ ಪಾತ್ರ ಸಿಕ್ಕರು ಐ ಆಮ್ ರೆಡಿ ಟು ಡೂ. ದರ್ಶನ್ ಅವರನ್ನ ಭೇಟಿ ಆಗಿದ್ರಾ? ಡೆಫಿನೆಟ್ಲಿ ಒಂದ್ಸತಿ ಮೀಟ್ ಮಾಡಿದ್ದೀನಿ. ಯಾವಾಗ ಗೊತ್ತಾ, ಅಂದ್ರೆ ನೀವು ಕಾಟೇರ 25 ದಿನ ಸೆಲೆಬ್ರೇಟ್ ಮಾಡಿದ್ರು, ಅವತ್ತೇ ನಮ್ಮ ಸಿನಿಮಾ ರಿಲೀಸ್ ಆಗಿತ್ತು, ಅವತ್ತು ಮೀಟ್ ಮಾಡಿದ್ದು. ಓಕೆ, ಸೊ ಕೊನೆಯದಾಗಿ ಕಾರ್ಯಕ್ರಮ ಮುಗಿಸೋ ಟೈಮ್ ಬಂದಿದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಗೌರಿ ಗಣೇಶ ಹಬ್ಬದ ಒಂದು ಸಂಭ್ರಮಕ್ಕೆ ಏನಾಗಬೇಕು ಅಂದ್ಕೊಂಡಿದ್ದೀರಾ? ಈ ಗೌರಿ ಗಣೇಶ ಹಬ್ಬದ ದಿನ ಯಾರ್ಯಾರು ಏನೇನು ಬೇಡ್ಕೋತಾರೆ ಆ ದೇವರು ಎಲ್ಲದಕ್ಕೂ ತಥಾಸ್ತು ಅಂತ ಹೇಳಿ ಅಂತ ಕೇಳ್ಕೊತೀನಿ. ನಾನು ಕೆಲವು ಬೇಡಿಕೆ ಇಟ್ಟಿದ್ದೀನಿ, ಅದೆಲ್ಲ ತಥಾಸ್ತು ಅಂತ ಆಗಲಿ. ಯಾವಾಗಲೂ ಪಾಸಿಟಿವ್ ಆಗಿರಬೇಕು ನನ್ನ ಪ್ರಕಾರ. ಎಲ್ಲ ನಗ್ನುಗ್ತಾ ಎಲ್ಲರನ್ನೂ ಚೆನ್ನಾಗಿ ಮಾತಾಡ್ಸಿದ್ರೆ ಲೈಫ್ ಆ್ಯಕ್ಚುಲಿ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಸೊ ನಾವು ಒಳಗಿಂದ ಬ್ಯೂಟಿಫುಲ್ ಆಗಿದ್ರೆ ಹೊರಗಡೆ ಇನ್ನು ತುಂಬ ಚೆಂದ ಕಾಣಿಸ್ತೀವಿ. ಸೊ ಗೌರಿ ಗಣೇಶ ಹಬ್ಬಕ್ಕೆ ದೇವರು ಎಲ್ಲರ ಆಸೆಗಳನ್ನ ನೆರವೇರಿಸಲಿ, ಏನೇನು ವಿಘ್ನಗಳಿದೆ ಅದೆಲ್ಲ ಹೊಟ್ಟೋಗ್ಲಿ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಮಲೈಕಾ. ಒಂದಿಷ್ಟು ಬೇಡಿಕೆಗಳನ್ನು, ಡಿಮಾಂಡ್ಗಳನ್ನು ದೇವರ ಮೇಲೆ ಇಟ್ಟಿದ್ದೀರಾ. ಗೌರಿ ಗಣೇಶ ಹಬ್ಬಕ್ಕೆ ಆ ಒಂದು ಬೇಡಿಕೆ ಇಟ್ಟಿರೋದು. ನಿಮ್ಮೆಲ್ಲ ಬೇಡಿಕೆಗಳು ಆದಷ್ಟು ಬೇಗ ಈಡೇರಲಿ. ಆಲ್ ದಿ ಬೆಸ್ಟ್. ಸಿನಿಮಾ ಮಾಡ್ತಿದ್ದೀರಾ, ಆದಷ್ಟು ಬೇಗ ತೆರೆ ಮೇಲೆ ನಿಮ್ಮನ್ನು ನೋಡುವಂತಾಗಲಿ. ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ತನಕ ಮಲೈಕಾ ಅವರು ತಮ್ಮ ಆಸೆಗಳನ್ನು ಹೇಳ್ಕೊಂಡ್ರು. ಹಬ್ಬಕ್ಕೆ ಏನೆಲ್ಲ ಮಾಡ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ನಿಮಗಿದ್ರೆ ಅದು ಖಂಡಿತವಾಗಿ ಈ ಒಂದು ಇಂಟರ್ವ್ಯೂಯಲ್ಲಿ ನಿಮ್ಗೆ ಗೊತ್ತಾಗಿರುತ್ತೆ. ಜೊತೆಗೆ ಒಂದಿಷ್ಟು ಬೇಡಿಕೆಗಳನ್ನು ಕೂಡ ಇಟ್ಟಿದ್ದಾರೆ. ಸೊ ಗೌರಿ ಗಣೇಶ ಸಂಭ್ರಮಕ್ಕೆ ಮಲೈಕಾ ನಮ್ಮ ಜೊತೆಗೆ ಮುಕ್ತವಾಗಿ ಮಾತಾಡಿದ್ರು. ಇದೇ ಇವತ್ತಿನ ವಿಶೇಷ. ಇದು ಪವರ್ ಟಿವಿ, ನಿಮ್ಮ ಶಕ್ತಿ.